ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸುಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಉಪಪ್ರಜ್ಞ ಮನಸ್ಸನ್ನು, ನಿಮ್ಮ ಸಬ್ಕಾನ್ಷಿಯಸ್ ಮನಸ್ಸನ್ನು ನೀವು ನವೀಕರಿಸಬೇಕಾಗಿದೆ. ಈ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ತಿಳಿದಿದೆ. ಒಬ್ಬ ಮನುಷ್ಯನು ಏಕೆ ಸಂತೋಷ ಮತ್ತು ಸಮೃದ್ಧನಾಗಿರ್ತಾನೆ ಮತ್ತು ಇನ್ನೊಬ್ಬ ಮನುಷ್ಯನು ಬಡವ ಮತ್ತು ದುಃಖಿತನಾಗಿರ್ತಾನೆ? ಒಬ್ಬ ಮನುಷ್ಯನು ಏಕೆ ಭಯ ಮತ್ತು ಆತಂಕಕ್ಕೊಳಗಾಗಿದ್ದಾನೆ ಮತ್ತು ಇನ್ನೊಬ್ಬನು ನಂಬಿಕೆ ಮತ್ತು ಆತ್ಮವಿಶ್ವಾಸದಿಂದ ಜೀವನ ಮಾಡುತ್ತಾನೆ? ಕೆಲವರು ಏಕೆ ಸಂತೋಷ ವೈವಾಹಿಕ ಜೀವನವನ್ನು ಹೊಂದಿರುತ್ತಾರೆ ಮತ್ತು ಇತರರು ವೈವಾಹಿಕ ಜೀವನದಲ್ಲಿ ತುಂಬಾ ಅತೃಪ್ತಿ ಮತ್ತು ಹತಾಶೆ ಹೊಂದಿದ್ದಾರೆ? ಈ ಪ್ರಶ್ನೆಗಳಿಗೆ ಉತ್ತರವು ಜಾಗೃತ ಮನಸ್ಸು ಮತ್ತು ಉಪಪ್ರಜ್ಞ ಮನಸ್ಸಿನ ಕೆಲಸವಾಗಿದೆ. ನಮ್ಮ ಮನಸ್ಸು ನಮ್ಮ ಪ್ರಮುಖ ಆಸ್ತಿಯಾಗಿದೆ. ನಮ್ಮಲ್ಲಿ ಮನಸ್ಸಿದೆ, ನಮಗೆ ಕಾಣುವುದಿಲ್ಲ, ಆದರೆ ಅದು ನಮ್ಮೊಂದು ಆಸ್ತಿ. ನಮ್ಮ ಮನಸ್ಸು ಅದಕ್ಕೆ 2 ವಿಭಾಗಗಳಲ್ಲಿ ವರ್ಗೀಕರಿಸಲ್ಪಟ್ಟಿದೆ: ಜಾಗೃತ ಮನಸ್ಸು ಮತ್ತು ಉಪಪ್ರಜ್ಞ ಮನಸ್ಸು. ಜಾಗೃತ ಮನಸ್ಸಲ್ಲಿ ಸಂಭವಿಸುವುದು ನಮಗೆ ಗೊತ್ತಾಗುತ್ತದೆ, ಆದರೆ ನಮಗೆ ಇನ್ನೊಂದು ಮನಸ್ಸಿದೆ, ಉಪಪ್ರಜ್ಞ ಮನಸ್ಸು. ಅಲ್ಲಿ ಏನು ನಡೆಯುತ್ತದೆ ಎಂದು ನಮಗೆ ಗೊತ್ತಾಗುವುದಿಲ್ಲ. ನಮ್ಮ ಬೌದ್ಧಿಕ ಹೃದಯವು ಸ್ವಯಂಚಾಲಿತವಾಗಿ ಬಡಿಯುವಂತೆ ಉಪಪ್ರಜ್ಞ ಮನಸ್ಸು ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಣೆ ಮಾಡುತ್ತಾ ಇರುತ್ತದೆ. ಅದು ನಮ್ಮ ಪರವಾಗಿ ಅಥವಾ ನಮ್ಮ ವಿರುದ್ಧವಾಗಿ ಕೆಲಸ ಮಾಡಬಹುದು. ಉಪಪ್ರಜ್ಞ ಮನಸ್ಸು ಅಂದರೆ ಏನು? ನಮ್ಮ ಅರಿವಿಲ್ಲದೆ ಕೆಲಸ ಮಾಡುವ ನಮ್ಮ ಮನಸ್ಸಿನ ಭಾಗವು ಉಪಪ್ರಜ್ಞೆ ಮನಸ್ಸು. ಅದು ನಮ್ಮ ಮನಸ್ಸಿನ ಮತ್ತು ನಮ್ಮ ಜೀವನದ ಸ್ಥಿತಿಯನ್ನು ಗಮನಾರ್ಹವಾಗಿ ಅದು ಪರಿಣಾಮ ಬೀರುತ್ತದೆ. ನಾವು ಜೀವನ ಮಾಡುವಾಗ ನಾವು ತಿಳ್ಕೊಳ್ಳುತ್ತೀವಿ ನಮಗೆ ಉಪಪ್ರಜ್ಞ ಮನಸ್ಸು ಇಲ್ಲ, ಯಾಕೆಂದರೆ ನಮಗೆ ಕಾಣಕ್ಕಾಗುವುದಿಲ್ಲ. ಮತ್ತೆ ಪ್ರಜ್ಞಾ ಮನಸ್ಸಲ್ಲಿ, ಜಾಗೃತ ಮನಸ್ಸಲ್ಲಿ ನಡೆಯುವುದು ನಮಗೆ ಅರ್ಥವಾಗುತ್ತದೆ. ನಮ್ಮ ಉಪಪ್ರಜ್ಞ ಮನಸ್ಸು ನಮ್ಮ ಬಾಲ್ಯದಿಂದ ಸಂಗ್ರಹಿಸಿದ ಡೇಟಾವನ್ನು ಒಳಗೊಂಡಿದೆ. ನಾವು ಹುಟ್ಟಿದಾಗಲಿಂದ ನಾವೇನೇನು ನೋಡಿದ್ದೇವೆಯೋ, ನಾವೇನು ಅನುಭವಿಸಿದ್ದೇವೆಯೋ ಅದೆಲ್ಲ ಕೆಲವೊಂದು ನಮ್ಮಲ್ಲಿ ತುಂಬ ದೃಢವಾಗಿ ನಮಗೆ ಜ್ಞಾಪಕ ಇದೆ. ಏಕೆಂದರೆ ಅದು ನಮ್ಮನ್ನು ಅಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡಿದೆ. ಅದರ ಬಗ್ಗೆ ನಾವು ತುಂಬ ಯೋಚಿಸಿದ್ದೇವೆ. ಅದಕ್ಕೆ ಅದು ಇನ್ನೂ ನಮ್ಮ ಮನಸ್ಸಲ್ಲಿ ಇದೆ, ಅಲ್ಲವೇ? ನಾವು ಚಿಕ್ಕ ವಯಸ್ಸಲ್ಲಿ ಏನೇನು ನಡೆದಿದೆಯೋ ಎಲ್ಲದೂ ನಮಗೆ ನೆನಪಿಲ್ಲ, ಆದರೆ ಕೆಲವೊಂದು ತುಂಬ ನೆನಪಲ್ಲಿ ನಾವು ಇಟ್ಕೊಂಡಿದ್ದೇವೆ. ಕೆಲವೊಂದು ನೋವಿನ ಸಂಗತಿಗಳಿರಬಹುದು, ಭಯಾನಕ ಸಂಗತಿಗಳಿರಬಹುದು, ಏನೇ ಇರಬಹುದು, ಆದರೆ ನಮಗಿನ್ನೂ ಆ ನೆನಪಿರುತ್ತದೆ. ಅದು ನಮ್ಮ ಮನಸ್ಸಲ್ಲಿ ಹಂಗೆ ಬರ್ತಾ ಇರುತ್ತದೆ. ಅದು ಬರುವುದು ನೋಡಿ, ಹಳೆಯ ಸಂಗತಿಗಳು ಅದು ಹೇಗೆ ಬರುವುದು? ಈಗ ನಮಗೇನು ನೆನಪಿಲ್ಲ, ಆದರೆ ಅದು ಬರುವುದು ನಮ್ಮ ಉಪಪ್ರಜ್ಞ ಮನಸ್ಸಿನಿಂದ. ಅಲ್ಲಿ ಎಲ್ಲ ನಾವು ಸ್ಟೋರ್ ಮಾಡಿ ಇಟ್ಟಿದ್ದೇವೆ, ಅಲ್ಲಿಂದ ನಮಗೆ ಹಾಗೆಯೇ ಬರ್ತದೆ. ಯೆರೆಮೀಯ 17:9 ಬರೆದಿದೆ, ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರೋ? ನಾವು ತಿಳ್ಕೊಳ್ಳುತ್ತೇವೆ ನಾವೆಲ್ಲರೂ ಒಳ್ಳೆಯವರು, ಆದರೆ ನಮ್ಮ ಹೃದಯ ನಮ್ಮನ್ನು ಮೋಸ ಮಾಡುತ್ತದೆ. ನಮ್ಮ ಹೃದಯದಲ್ಲಿ ಏನು ನಡೀತಾ ಇದೆ ಅಂದರೆ ನಮಗೇ ಗೊತ್ತಿಲ್ಲ. ಕೆಲವೊಂದು ನಮಗೂ ತಿಳಿದಿರುತ್ತದೆ, ಆದರೂ ನಾವೆಲ್ಲ ಜಸ್ಟಿಫೈ ಮಾಡಿ ನಾವೆಲ್ಲರೂ ಒಳ್ಳೆಯವರೆಂದು ತಿಳ್ಕೊಳ್ತೇವೆ. ನಮ್ಮ ಹೃದಯವು ಬದಲಾಯಿಸದಿದ್ದರೆ ನಮ್ಮ ಹೃದಯವು ನಮ್ಮನ್ನು ಮೋಸಗೊಳಿಸುತ್ತದೆ. ಹೃದಯವು ನಮಗೆ ದುರದೃಷ್ಟವಾಗುತ್ತದೆ. ನಾವು ಬದಲಾಯಿಸಲಿಲ್ಲದಿದ್ದರೆ ಅದು ಖಂಡಿತವಾಗಿಯೂ ನಮಗೆ ಮೋಸಗೊಳಿಸುತ್ತದೆ. ನಾವು ಪ್ರಯತ್ನಗಳನ್ನು ಮಾಡಬೇಕು ಮತ್ತು ನಮ್ಮ ಉಪಪ್ರಜ್ಞ ಮನಸ್ಸಿನಲ್ಲಿ ಸಂಗ್ರಹಿಸಿರುವ ಎಲ್ಲ ಪಾಪ, ನೋವಿನ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಬದಲಾಯಿಸಬೇಕು. ನೋಡಿ, ನಮಗೆ ನಮ್ಮ ಶರೀರದಲ್ಲಿ ಇರುವ ಕೆಲವೊಂದು ಪಾರ್ಟ್ಸು ನಮಗೆ ಗೊತ್ತಿದೆ. ತಲೆ ಇದೆ, ಮತ್ತೆ ತಲೆಯಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಬ್ರೈನ್ ಇದೆ, ಕೆಲವೊಂದು ಭಾಗಗಳು ನಾವೇನು ಓದಲಿಲ್ಲದಿದ್ರೂ ನಮಗೂ ಗೊತ್ತಿರುತ್ತದೆ. ಓದಿರುವವರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತದೆ ಏನೇನು ಎಲ್ಲಿ ಇದೆ, ಏನು ಅದು ಕಾರ್ಯನಿರ್ವಹಣೆ ಮಾಡುತ್ತದೆ ಎಂದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಆದರೂ ನಮಗೆಲ್ಲ ಒಂಥರ ಅರಿವಿದೆ. ಅದೇ ತರ ನೋಡಿ, ನಮಗೂ ಗೊತ್ತಿದೆ, ಹೌದು ನನಗೂ ಮನಸ್ಸಿದೆ, ನಾನು ಯೋಚಿಸುತ್ತಾ ಇದ್ದೀನಿ ಅಂತ. ಆದರೆ ನಮಗೆ ಉಪಪ್ರಜ್ಞ ಮನಸ್ಸಿದೆ, ಅದರಲ್ಲಿ ನಾವು ತುಂಬಾ ಸ್ಟೋರ್ ಮಾಡಿ ಇಟ್ಟಿದ್ದೇವೆ. ನೋವಿನ ಸಂಗತಿಗಳು, ನಕಾರಾತ್ಮಕ ಸಂಗತಿಗಳು, ಭಯಾನಕ ಸಂಗತಿಗಳು, ಇದೆಲ್ಲ ನಾವು ಸ್ಟೋರ್ ಮಾಡಿ ಇಟ್ಟಿದ್ದೇವೆ. ಅದು ಇನ್ನೂ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುತ್ತದೆ. ಅದಕ್ಕೆ ನಾವು ಅದೆಲ್ಲ ಬದಲಾವಣೆ ಮಾಡಬೇಕು.
ಎಷ್ಟೊಂದು ನಾವು ಸ್ಟೋರ್ ಮಾಡಿ ಇಟ್ಟಿದ್ದೇವೆಯೋ ಅದೆಲ್ಲ ನಾವು ಬದಲಾವಣೆ ಮಾಡಲಿಲ್ಲ ಅಂದ್ರೆ ನಮಗೆ ಅದು ಸಾಯುವ ತನಕನೂ ಅದು ಕೆಟ್ಟದು ಮಾಡುತ್ತಾ ಇರ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ರಕ್ಷಿಸಲು ಬಂದಿದ್ದರು. ಅನೇಕ ವಿಶ್ವಾಸಿಗಳು ಅತೃಪ್ತ, ನಿರಾಸೆ, ಕೋಪ ಮತ್ತು ಗೊಂದಲಮಯ ಜೀವನವನ್ನು ನಡೆಸುತ್ತಿದ್ದಾರೆ. ಏಕೆಂದರೆ ಅವರು ತಮ್ಮ ಉಪಪ್ರಜ್ಞೆ ಮನಸ್ಸನ್ನು ದೇವರ ವಾಕ್ಯದ ಪ್ರಕಾರ ಬದಲಾಯಿಸುತ್ತಿಲ್ಲ. ವಿಶ್ವಾಸಿಗಳು ತಮ್ಮ ಮನಸ್ಸನ್ನು ನವೀಕರಿಸಿಕೊಳ್ಳದಿದ್ದರೆ ಅವರು ಸೋಲು, ಹೋರಾಟ ಮತ್ತು ಗೊಂದಲದಲ್ಲಿ ಬದುಕುತ್ತಾರೆ. ಅವರ ಚಿಂತೆಗಳು, ನಿರಾಶೆಗಳು, ಭಯ ಮತ್ತು ಅತೃಪ್ತಿ ಎಲ್ಲವನ್ನೂ ಹೆಚ್ಚಾಗುತ್ತದೆ. ಆದ್ದರಿಂದ ಸರಿಯಾಗಿ ಪುನರ್ಜೀವನ ಮಾಡದಿದ್ದರೆ, ಸರಿಯಾಗಿ ನಾವಿದು ರೀಪ್ರೋಗ್ರಾಮ್ ಮಾಡದಿದ್ದರೆ ಏನು, ನಮ್ಮ ಉಪಪ್ರಜ್ಞೆ ಮನಸ್ಸು ನಮ್ಮ ವಿರುದ್ಧ ಅದು ಕೆಲಸ ಮಾಡುತ್ತದೆ. ನೀವು ಅರ್ಥ ಮಾಡ್ಕೋಬೇಕು ನಾನೇನು ಹೇಳ್ತಾ ಇರೋದು ಅಂತ. ಅದಕ್ಕೋಸ್ಕರ ಬೈಬಲಲ್ಲಿ ಬರೆದಿದೆ, ಎಫೆಸದವರಿಗೆ 4:23 ಮತ್ತು ರೋಮ ಬರೆದವರಿಗೆ 12:2. ನಾವು ದೇವರ ವಾಕ್ಯದ ಪ್ರಕಾರ ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸನ್ನು ನಾವು ಬದಲಾವಣೆ ಮಾಡಬೇಕು. ಆದರೆ ಮಾತ್ರ ನಮ್ಮ ಜೀವನಕ್ಕೆ ಬದಲಾವಣೆ ಉಂಟಾಗುವುದು. ಬರೀ ಪ್ರಾರ್ಥಿಸುವುದರಿಂದ ನಮಗೆ ಬದಲಾವಣೆ ಉಂಟಾಗುವುದಿಲ್ಲ. ಏನೇನು ನಾವು ಹಾದು ಹೋಗುತ್ತೇವೋ ಅದಕ್ಕೆಲ್ಲ ಬದಲಾವಣೆ ಉಂಟಾಗುವುದಿಲ್ಲ. ನಮ್ಮ ಆಲೋಚನೆಗಳು, ನಮ್ಮ ಯೋಚನೆಗಳು, ನಮ್ಮ ಹೃದಯವು ನಾವು ನವೀಕರಿಸಬೇಕು. ಆದರೆ ಮಾತ್ರ ದೇವರ ಮೇಲಿನ ನಮ್ಮ ನಂಬಿಕೆಯ ಪರಿಣಾಮವಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಉಂಟಾಗುತ್ತದೆ. ನಮಗೆ ದೇವರಲ್ಲಿ ನಂಬಿಕೆ ಇರಬಹುದು, ದೇವರ ಭರವಸೆಯಲ್ಲಿ ನಂಬಿಕೆ ಇರಬಹುದು, ಆದರೆ ಅದು ಹಾಗೆಯೇ ಬಂದ್ಬಿಡುವುದಿಲ್ಲ. ಒಂದು ಪ್ರಾರ್ಥನೆಯಲ್ಲಿ ನಾವು ನಮ್ಮ ಉಪಪ್ರಜ್ಞೆ ಮನಸ್ಸನ್ನು ಬದಲಾವಣೆ ಮಾಡಬೇಕು. ನಾವು ನಮ್ಮ ಒಳಗಿನ ಸಮಸ್ಯೆಗಳು ಬದಲಾವಣೆ ಮಾಡದಿದ್ದರೆ, ನಮ್ಮ ಒಳಗಿನ ಸಮಸ್ಯೆಗಳು ಅಂದ್ರೆ ನಮ್ಮ ಯೋಚನೆಗಳು, ನಮ್ಮ ಹೃದಯದಲ್ಲಿ ಏನಿದೆಯೋ ಅದು ನಾವು ಬದಲಾವಣೆ ಮಾಡಲಿಲ್ಲದಿದ್ದರೆ ನಮ್ಮ ಹೊರಗಿನ ಸಮಸ್ಯೆಗಳಿಗೆ ಬದಲಾವಣೆ ಉಂಟಾಗುವುದಿಲ್ಲ. ನೋಡಿ, ನಮಗೀಗ ಒಂದು ರೋಗ ಇದ್ದರೆ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ. ನಾವು ನೋಡಿದರೆ ಇಲ್ಲಿ ಏನಾದರೂ ಒಂದು ಸ್ಕ್ರಾಚ್ ಇರಬಹುದು, ಅಲ್ಲಾಂದ್ರೆ ಏನಾದರೂ ಬೋಯಿಲ್ ಇರಬಹುದು, ಏನಾದರೂ ನಮಗೆ ಕಾಣಿಸಬಹುದು, ಏನಾದರೂ ಸ್ವೆಲ್ಲಿಂಗು ಏನಾದರೂ ಇರಬಹುದು. ನಮಗದು ಕಾಣಿಸುತ್ತೆ, ಅದನ್ನ ಪ್ರಕಾರ ನಮಗೇನಾದರೂ ಪೇನು ಏನಾದರೂ ಉಂಟಾಗುತ್ತದೆ. ಆದರೆ ಅದು ಮಾತ್ರ ಅಲ್ಲ ಕಾರಣ, ಅದನ್ನೊಳಗೆ ಏನೋ ನಮಗೆ ಸಂಭವಿಸಿದೆ. ನಮಗೆ ಲಿವರ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು, ಅಲ್ಲಾಂದ್ರೆ ಹಾರ್ಟ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು, ವೇನಿಗೆ ಏನಾದರೂ ಪ್ರಾಬ್ಲಮ್ ಆಯಿತು, ಅದು ಡಾಕ್ಟರ್ ಹತ್ರ ಹೋಗಿದರೆ ಮಾತ್ರ ನಮಗೆ ಗೊತ್ತಾಗುವುದು. ಇಲ್ಲದಿದ್ದರೆ ನಮಗೆ ಗೊತ್ತಾಗುವುದಿಲ್ಲ. ಅದೇ ಥರ ದೇವರ ಮಕ್ಕಳೇ, ನಮಗೆ ಹೊರಗಡೆ ತುಂಬ ದುಃಖಗಳು, ತುಂಬ ಪ್ರಾಬ್ಲಮ್ಸು, ರೋಗಗಳು ಇದೆ. ಅದಕ್ಕೆಲ್ಲ ಆತ್ಮೀಯ ಕಾರಣ ಇದೆ. ಎಲ್ಲೇ? ನಮ್ಮೊಳಗಡೆ. ಅದು ನಾವು ಬದಲಾವಣೆ ಮಾಡಬೇಕು. ನಮ್ಮ ಉಪಪ್ರಜ್ಞೆ ಮನಸ್ಸಿನ ಪ್ರಗತಿಯು ನಮ್ಮ ಯಶಸ್ಸಿಗೆ ನಿರ್ಣಾಯಕ ಅಂಶವಾಗಿದೆ. ನಮ್ಮ ಉಪಪ್ರಜ್ಞೆ ಮನಸ್ಸು ನಾವು ರೀಪ್ರೋಗ್ರಾಮ್ ಮಾಡಬೇಕು, ಪುನರ್ಜೀವನ ಮಾಡಬೇಕು. ಆದರೆ ಮಾತ್ರ ಪರಿಹರಿಸಲಾಗದ ಸಂಗತಿಗಳಲ್ಲಿ ಯಾವುದೇ ಬದಲಾವಣೆಯನ್ನು ನೀವು ನೋಡಬೇಕಂದ್ರೆ ನೋಡಬಹುದು. ನೀವು ಅರ್ಥ ಮಾಡ್ಕೋಬೇಕು. ನಾನು ಫಿಸಿಕಲ್ ಥಿಂಗ್ ನಾನು ನಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟೆ. ಅದೇ ಥರ ನಮ್ಮ ಭೌತಿಕ ಒಂದೊಂದು ಸಮಸ್ಯೆಗಳಿಗೂ ಒಂದೊಂದು ಆತ್ಮೀಯ ಕಾರಣ ಇದೆ. ನೋಡಿ, ನಿಮಗೊಂದು ರೋಗ ಇದ್ರೆ ಡಾಕ್ಟರ್ ಹತ್ರ ಹೋಗಿದರೆ ಅವರು ಹೇಳ್ತಾರೆ ಸ್ಕ್ಯಾನಿಂಗ್ ಮಾಡಿಕೊಳ್ಳಿ, ಅಲ್ಲಾಂದ್ರೆ MRI ತಕ್ಕೊಳ್ಳಿ, ಅದು ಮಾಡಿಕೊಳ್ಳಿ, ಇದು ಮಾಡಿಕೊಳ್ಳಿ. ನೀವು ಹೇಳ್ತೀರ ಇಲ್ಲ ಇದೆಲ್ಲ ನಾನು ಮಾಡುವುದಿಲ್ಲ ಅಂತ. ನೀವು ಹೇಳಲ್ಲ. ಅದೆಲ್ಲ ಮಾಡಿದರೆ ಮಾತ್ರನೇ ಅವರಿಗೆ ಡೀಟೇಲ್ ಆಗಿ ನಮಗೇನು ರೋಗ ಆಗಿರುವುದು ಅಂತ ಗೊತ್ತಾಗುವುದು. ನಮಗೆ ದುಡ್ಡಿಲ್ಲ ಅಂದ್ರೂ, ನಾವು ಸಾಲ ಮಾಡಿ ಆದ್ರೂ ಅವರೇನು ಹೇಳ್ತಾರೋ ಅದೆಲ್ಲ ನಾವು ಮಾಡ್ತೇವೆ, ಅಲ್ಲವೇ? ಅಲ್ಲಾಂದ್ರೆ ಅವರಿಗೆ ಪ್ರೊಸೀಡ್ ಮಾಡೋಕ್ಕಾಗಲ್ಲ. ನಮ್ಮ ರೋಗಕ್ಕೆ ನಮಗೆ ಕಂಪ್ಲೀಟ್ ವಾಸಿ ಆಗುವುದಿಲ್ಲ. ಅದೇ ಥರ ನಾವು ಇದಕ್ಕೆ ದೇವರ ಹತ್ರ ಬರಬೇಕು. ಆತ್ಮೀಯ ಕಾರಣ. ಬರೀ ದೇವರ ಹತ್ರ ಬಂದು ಏನು ದೇವರೇ ನನಗದು ಕೊಡು, ದೇವರೇ ನನಗಿದು ಕೊಡು ಅಂತ ಹೇಳುವುದಕ್ಕಲ್ಲ. ದೇವರು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ, ಏನು ರೀಸನ್ ಅನ್ನು ಹೇಳುತ್ತಾರೆ. ಅದೇ ಥರ ನಾವು ಮಾಡಬೇಕು. ಡಾಕ್ಟರ್ ಹತ್ರ ಹೋಗಿ ಡಾಕ್ಟ್ರೇ ನನಗೆ ಹಿಂಗೆಲ್ಲ ಆಯಿತು, ಏನಾದರೂ ಒಂದು ಮಾತ್ರೆ ಕೊಡಿ, ಎಲ್ಲಾಂದ್ರೆ ಒಂದು ಇಂಜೆಕ್ಷನ್ ಹಾಕಿ ಸಾಕು ಅಂತ ಹೇಳಿ ಬರ್ತೀರಾ? ಅದೆಲ್ಲ ಊರಲ್ಲೂ ಯಾರು ಹಂಗೆ ಮಾಡಲ್ಲ. ಅದೇ ಥರ ದೇವರ ಹತ್ರ ಬಂದರೆ ದೇವರ ಮಕ್ಕಳೇ ಅರ್ಥ ಮಾಡಿಕೋಬೇಕು, ನಮಗೆ ಆತ್ಮೀಯ ಪ್ರಾಬ್ಲಮ್ಸ್ ಇದೆ. ಆ ಆತ್ಮೀಯ ಪ್ರಾಬ್ಲಮ್ಸು ಏನನ್ನು ದೇವರು ಹೇಳಿಕೊಡುತ್ತಾರೆ ಅದರ ಪ್ರಕಾರ ನಾವು ವರ್ತಿಸಬೇಕು. ಇಲ್ಲದಿದ್ದರೆ ನಮ್ಮ ಪ್ರಾಬ್ಲಮ್ಸ್ಗೆ ಏನು ಪ್ರೋಗ್ರೆಸ್ಸು ಉಂಟಾಗೋದಿಲ್ಲ. ನಾವು ಎದಕ್ಕೆ ದೇವರ ಹತ್ರ ಬಂದಿರೋದು, ಅಲ್ಲವೇ? ಎದಕ್ಕೆ ಬಂದಿರೋದು? ಈ ಲೋಕದಲ್ಲಿ ಏನು ಆಗುವುದಿಲ್ಲ, ಅದು ದೇವರಿಗೆ ಮಾತ್ರ ಮಾಡೋಕ್ಕಾಗತ್ತೆ. ದೇವರಿಗೆ ಮಾಡೋಕ್ಕಾಗತ್ತೆ, ದೇವರು ಮಾಡೇ ಮಾಡುತ್ತಾರೆ.
ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ. ಈವನ್ ನಿಮ್ಗೊಂದು ಕಾಯಿಲೆ ಬಂದಿದ್ದರು, ಲಾಸ್ಟ್ ಸ್ಟೇಜ್ ಆಗಿದ್ರು, ಅಲ್ಲಾಂದ್ರೆ ಡಾಕ್ಟರ್ ಹೇಳ್ತಾರೆ ಅದಕ್ಕೆ ಮೆಡಿಸಿನ್ ಕಂಡುಹಿಡಿದಿಲ್ಲ, ಇಲ್ಲಾಂದ್ರೆ ಮೆಡಿಸಿನೇ ಇಲ್ಲ ಅಂತ ಹೇಳಿದ್ರು ಕೂಡ ದೇವರಿಗೆ ಅದು ವಾಸಿ ಮಾಡಬಹುದು ಅಲ್ಲವೇ? ಎಲ್ಲದಕ್ಕೂ, ಎಲ್ಲ ಪ್ರಾಬ್ಲಮ್ಸ್ಗೂ ನಥಿಂಗ್ ಈಸ್ ಇಂಪಾಸಿಬಲ್ ವಿತ್ ಗಾಡ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವಿತ್ ಗಾಡ್. ಅದೇ ದೇವರು. ನೀವು ಅರ್ಥ ಮಾಡ್ಕೋಬೇಕು ಯಾರು ದೇವರನ್ನು. ನಿಮ್ಗೆ ಏನಾದರೂ ಒಂದು ಕಾಯಿಲೆ ಇದ್ರೆ ನೀವು ಲಾಯರ್ ಹತ್ರ ಹೋಗ್ತೀರಾ? ಇಲ್ಲ. ನಿಮ್ಮ ಲ್ಯಾಂಡಿಗೆ ಏನಾದರೂ ಪ್ರಾಬ್ಲಮ್, ಇಲ್ಲಾಂದ್ರೆ ಏನಾದರೂ ಕೇಸ್ ಇದ್ರೆ ಲಾಯರ್ ಹತ್ರ ಹೋಗ್ತೀರಿ. ಒಂದೊಂದಕ್ಕೂ ನಾವು ಒಬ್ಬೊಬ್ಬರ ಹತ್ರ ನಾವು ಭೇಟಿ ಆಗ್ತೇವೆ. ನಾವು ಬಂದಿರೋದು ದೇವರ ಹತ್ರ. ನಥಿಂಗ್ ಈಸ್ ಇಂಪಾಸಿಬಲ್ ವಿತ್ ಗಾಡ್. ಅರ್ಥ ಮಾಡ್ಕೋಬೇಕು. ಇಂಟ್ರಡಕ್ಷನ್ ಹೇಳುವ ಬ್ರದರು ಹೇಳಿದ್ದಾರೆ, ದೇವರು ಯಾರು? ಅವನ್ನ ಡಿಗ್ರೇಡ್ ಮಾಡಬಾರದು. ಈ ಲೋಕದಲ್ಲಿ ದೊಡ್ಡವರಿದ್ದರೆ ಅವರೇನು ಹೇಳಿದ್ರು, ಅವರು ನಮಗೆ ಸಹಾಯ ಮಾಡುವವರಾಗಿದ್ದಾರೆ, ಅವರೇನು ಹೇಳಿದ್ರು ನಾವು ಹಾಗೆಯೇ ಮಾಡಿಕೊಂಡು ಹೋಗ್ತೇವೆ. ಯಾಕೆಂದ್ರೆ ಅವರು ದೊಡ್ಡವರು. ಅವರು ನಮಗೆ ಏನಾದರೂ ಇನ್ಫ್ಲೂಯೆನ್ಸ್ ಕೊಡ್ತಾರೆ, ಅಲ್ಲಾಂದ್ರೆ ಏನಾದರೂ ನಮಗೆ ಉಪಯೋಗ ಉಳ್ಳವರು. ಅವ್ರೇನು ಹೇಳಿದ್ರು, ಅವ್ರಿಗೆ ಮದುವೆ ಕರೆದ್ರು, ಇಲ್ಲಾಂದ್ರೆ ಏನೇ ಆಗಿದ್ರು, ಪಾರ್ಟಿ ಕರೆದ್ರು, ನಮ್ಗೆ ಟೈಮ್ ಇಲ್ಲ ಅಂದ್ರು ನಾವು ಹೋಗ್ತೇವೆ. ಅಲ್ಲವೇ? ಮತ್ತೆ ದೇವರು ಯಾರು? ನಾವು ದೇವರನ್ನು ಡಿಗ್ರೇಡ್ ಮಾಡಬಾರದು. ದೇವರ ಹತ್ರ ಬಂದ್ರೆ ಈಸ್ ದ ಅಲ್ಟಿಮೇಟ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ನಾವು ಅರ್ಥ ಮಾಡಿಕೋಬೇಕು. ಆದರೆ ಅವರು ಹೇಳುವ ಸೊಲ್ಯೂಷನ್ ಪ್ರಕಾರ ನಾವು ಜೀವನ ಮಾಡಬೇಕು. ಒಂದು ಲಾಯರ್ ಹತ್ರ ಹೋಗಿದರೆ ಅವರು ಸ್ಕ್ಯಾನಿಂಗ್ ಮಾಡಿ ಅವರು ಹೇಳಲ್ಲ, ಹೇಳ್ತಾರ? ಇಲ್ಲ. ಅವರು ಆ ಲಾ ಪ್ರಕಾರ ಇದು ಹಿಂಗಾಯ್ತು ಅಂತ ಹೇಳ್ತಾರೆ. ಅದೇ ತರ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ನಾವು ದೇವರ ಹತ್ರ ಬಂದಿದ್ದೇವೆ. ದೇವರು ಹೇಳಿದ್ರು, ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡಬೇಕು. ರಿನ್ಯೂ ಯುವರ್ ಮೈಂಡ್. ನಾನು ನನ್ನ ಇಂಟ್ರಡಕ್ಷನ್ ಅಲ್ಲಿ ಹೇಳಿದ್ದೇನೆ, ನಮ್ಮ ಮೈಂಡು ನಮ್ಮ ಅಸೆಟ್ಟು. ನಮ್ಮ ಮೈಂಡು ನಮ್ಮ ಆಸ್ತಿ, ಮನಸ್ಸು ನಮ್ಮ ಆಸ್ತಿ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 4:23 ಬರೆದಿದೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರಗಳು ಹೊರಡುವವು. ನಿನ್ನ ಹೃದಯವನ್ನು. ನಮಗೆ ಹೃದಯ ಇದೆ. ಏನು ಹೃದಯ? ಫಿಸಿಕಲ್ ಹೃದಯ ಅಲ್ಲ. ಫಿಸಿಕಲ್ ಹೃದಯದಲ್ಲಿ ಬ್ಲಡ್ ಪಂಪ್ ಮಾಡುತ್ತದೆ, ನಮಗೆ ಗೊತ್ತಾಗುತ್ತದೆ. ಅರಿವಿಲ್ಲದಿದ್ರೂ ಗೊತ್ತು ನಮಗೊಂದು ಹೃದಯ ಇದೆ ಅಂತ. ಅದಕ್ಕೆ ಏನಾದರೂ ಪ್ರಾಬ್ಲಮ್ ಉಂಟಾಗಿದರೆ ನಮಗೂ ಕಾಯಿಲೆ ಆಗುತ್ತದೆ ಅಲ್ಲವೇ? ಅದೇ ತರ ನಮಗೂ ಆತ್ಮೀಯ ಹೃದಯ ಇದೆ. ಅದೇ ನಮ್ಮ ಉಪಪ್ರಜ್ಞೆ ಮನಸ್ಸು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ. ದೇವರು ನಮ್ಮ ಫಿಸಿಕಲ್ ಹೃದಯ ಬಗ್ಗೆ ಎಲ್ಲ ಇಲ್ಲಿ ಬರೆದಿರುವುದು. ನಿನ್ನ ಹೃದಯವನ್ನು, ಫಿಸಿಕಲ್ ಹೃದಯ ಅಲ್ಲ ಇದು ಆತ್ಮೀಯ ಹೃದಯ. ನಿನ್ನ ಹೃದಯ ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರಗಳು ಹೊರಡುವವು. ಉಪಪ್ರಜ್ಞೆ ಮನಸ್ಸು ಹೃದಯ ಎಂದು ಕರೆಯಲಾಗುತ್ತದೆ. ನಮ್ಮ ಭೌತಿಕ ಹೃದಯವು ನಮ್ಮನ್ನು ಹೇಗೆ ಜೀವಂತವಾಗಿರಿಸುತ್ತದೆಯೋ ಹಾಗೆ ನಮ್ಮ ಆಧ್ಯಾತ್ಮಿಕ ಹೃದಯವು ನಮ್ಮನ್ನು ಆಧ್ಯಾತ್ಮಿಕವಾಗಿ ಜೀವಂತವಾಗಿರಿಸುತ್ತದೆ. ನಮ್ಮ ಹೃದಯಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿದರೆ ನಮಗೆಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತದೆ. ಹಾರ್ಟ್ ಫೇಲ್ಯೂರ್ ಆಗಿದ್ರೆ ಸತ್ತೋಗ್ಬಿಡ್ತೇವೆ ಅಲ್ಲವೇ? ಅದೇ ತರ ನಮ್ಮ ಆತ್ಮೀಯ ಹೃದಯಕ್ಕೆಲ್ಲ ಪ್ರಾಬ್ಲಮ್ ಇದೆ. ಅದೇ ನಿಮ್ಮ ಮುಖದಲ್ಲಿ ಏನು ಸಂತೋಷನೇ ಇಲ್ಲ. ನಮ್ಮ ಆತ್ಮೀಯ ಹೃದಯಕ್ಕೆ ಒಳ್ಳೆ ಜೀವ ಇದ್ದರೆ, ಆತ್ಮೀಯ ಹೃದಯ ಚೆನ್ನಾಗಿ ವರ್ತಿಸುತ್ತಾ ಇದ್ದರೆ ನಮಗೆ ಸಂತೋಷ, ಸಮಾಧಾನ, ಶಾಂತಿ, ಸಂತೃಪ್ತಿ ಸಿಗುತ್ತೆ. ಇದೇ ಜೀವನ. ಆತ್ಮೀಯ ಜೀವನ ಅಂದರೆ ಏನು? ಸಮಾಧಾನ, ಸಂತೋಷ, ಸಂತೃಪ್ತಿ. ಇದೇ ಆತ್ಮೀಯ ಜೀವನ. ಈ ಜೀವನ ನಮ್ಮ ಮನಸ್ಸಿನಿಂದ ಬರುವುದು. ಇದೇ ಹೃದಯ. ಸೊ ಅದಕ್ಕೆ ಬೈಬಲ್ ಹೇಳುವುದು, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗೆಯಿಂದ ಜೀವಧಾರಗಳು ಹೊರಡುವುದು. ನಮ್ಮ ಹೃದಯದಲ್ಲಿ ಏನಿದೆಯೋ ಅದರ ಪ್ರಕಾರ ನಾವು ಯೋಚಿಸುತ್ತೇವೆ. ನಾವು ನಕಾರಾತ್ಮಕತೆ, ಕೋಪ, ಕಹಿ, ಸೇಡು, ಅಸೂಯೆ ಎಕ್ಸೆಟ್ರಾ ಮುಂದಾದವುಗಳನ್ನು ನಮ್ಮ ಹೃದಯದಲ್ಲಿ ಇರುವುದರಿಂದ ನಾವು ಅದು ಯೋಚಿಸುವಾಗ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಇದು ನಿಮ್ಮ ಜೀವನದಲ್ಲಿ ದೇವರ ಹಸ್ತಕ್ಷೇಪವನ್ನು ನಿಲ್ಲಿಸುತ್ತದೆ. ನಮ್ಮ ಹೃದಯದಲ್ಲಿ, ಆತ್ಮೀಯ ಹೃದಯದಲ್ಲಿ ಇರುವ ಬ್ಲ್ಯಾಕ್ ಸ್ಪಾಟ್ಸ್, ಭೌತಿಕ ಹೃದಯದಲ್ಲಿ ಏನಾದರೂ ಬ್ಲ್ಯಾಕ್ ಸ್ಪಾಟ್ಸ್ ಇದ್ದರೆ ಅದು ನಮ್ಮ ದೇಹದಲ್ಲಿ ಏನಾದರೂ ನಮಗೆ ಆಗುತ್ತದೆ. ಅದೇ ತರ ನಮ್ಮ ಆತ್ಮೀಯ ಹೃದಯದಲ್ಲಿ ಇರುವ ಬ್ಲ್ಯಾಕ್ ಸ್ಪಾಟ್ಸ್, ನಮ್ಮ ಪಾಪಗಳು, ಕೋಪ, ಸೇಡು, ಅಸೂಯೆ ಇದೆಲ್ಲ ಇದ್ದರೆ ನೋಡಿ,
ನಮ್ಮ ಹೃದಯಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಬ್ರೀದಿಂಗ್ಗೆ ಪ್ರಾಬ್ಲಮ್ ಆಗುತ್ತದೆ ಅಲ್ಲವೇ? ಅದೇ ತರ ನಮ್ಮ ಆತ್ಮೀಯ ಹೃದಯಕ್ಕೆ ಸ್ಪೋರ್ಟ್ಸ್ ಇದ್ದರೆ ನಮ್ಮ ಆತ್ಮೀಯ ಬ್ರೀದಿಂಗ್ಗೆ ಪ್ರಾಬ್ಲಮ್ ಆಗುತ್ತದೆ. ನೋಡಿ, ಕೋಪ, ಒಳಗಡೆ ತುಂಬಾ ಕೋಪ, ಒಳಗಡೆ ತುಂಬಾ ಅಸೂಯೆ, ಯಾರಾದರೂ ಪ್ರೋಗ್ರೆಸ್ ಆಗಿದರೆ ಇಲ್ಲಿ ಹೊಟ್ಟೆ ಕಿಚ್ಚು, ಮತ್ತೆ ಅಸೂಯೆ, ಕೋಪ, ಕಾಹಿ, ಸೇಡು ತೀರಿಸುವುದು, ಇದೆಲ್ಲ ಇದ್ದರೆ ಬ್ರೀದಿಂಗ್ ಪ್ರಾಬ್ಲಮ್ ಬರ್ತದೆ. ಆತ್ಮೀಯ ಬ್ರೀದಿಂಗ್ ಪ್ರಾಬ್ಲಮ್ ಬರ್ತದೆ. ಏನು ಆತ್ಮೀಯ ಬ್ರೀದಿಂಗ್ ಪ್ರಾಬ್ಲಮ್? ಸಂತೋಷ, ಸಮಾಧಾನ, ಸಂತೃಪ್ತಿ ನಮಗೆ ಇರುವುದಿಲ್ಲ. ಆವಾಗ ಇದು ಹಂಗೆ ಮುಂದುವರಿಸುತ್ತಾ ಇದ್ದರೆ ದೇವರ ಹಸ್ತಕ್ಷೇಪವನ್ನು ನಿಲ್ಲಿಸುತ್ತದೆ. ನಮ್ಮ ಉಪಪ್ರಜ್ಞೆ ಮನಸ್ಸನ್ನು ಪುನರ್ಜೀವನಗೊಳಿಸಬೇಕು. ನಾವು ಇದನ್ನು ಮಾಡದಿದ್ದರೆ ನಾವು ಎರಡು ಮನಸ್ಸಿನ ಜನರಾಗಿ ಉಳಿದಿದ್ದೇವೆ. ದೇವರು ಹೇಳಿದ್ರು, ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಳಿ. ದೇವರು ಬರೀ ಬಾಪ್ಟಿಸಮ್ ತಕೊಂಡು ಚರ್ಚಿಗೆ ಬರಕ್ ಮಾತ್ರ ಅಲ್ಲ ಹೇಳಿರುವುದು. ದೇವರು ಹೇಳಿದ್ರು, ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇರುವುದು? ಯೋಚನೆಗಳು ಯಾವಾಗಲೂ ನಡೀತಾ ಇದ್ದಾರೆ. ನಮಗೆ ಗೊತ್ತಿಲ್ಲದೆ ಯೋಚನೆಗಳು ನಡೀತಾ ಇರ್ತದೆ. ಹೌ ದ ಹಾರ್ಟ್ ಇಸ್ ಬೀಟಿಂಗ್, ವಿ ಕೆನಾಟ್ ಸಿ ಆರ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್, ಹಾರ್ಟ್ ಕೀಪ್ಸ್ ಬೀಟಿಂಗ್. ಅದೇ ತರ ನಮ್ಮ ಮನಸ್ಸು ಯೋಚನೆ, ಕೆಲವೊಂದು ಯೋಚನೆಗಳು ನಮಗೆ ಕಂಡುಹಿಡಿಯೋದಕ್ಕೆ ಆಗುವುದಿಲ್ಲ. ಅದೇ ತರ ನಾವು ಯೋಚನೆಗಳಲ್ಲಿ ಹಾದು ಹೋಗುತ್ತೇವೆ. ಮತ್ತು ಎರಡು ಮನಸ್ಸುಳ್ಳ ವಿಶ್ವಾಸಿಗಳಾಗಿ ನಾವು ಹೇಗೆ ಜೀವನ ಮಾಡುತ್ತೇವೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಈಗಾಗಲೇ ಸಂಗ್ರಹವಾಗಿರುವ ನಿಖರವಾದ ವಸ್ತುಗಳು ಪುನರುತ್ಪಾದಿಸುವುದು ಉಪಪ್ರಜ್ಞೆ ಮನಸ್ಸಿನ ಉದ್ದೇಶ ಮತ್ತು ಸ್ವಭಾವವಾಗಿದೆ. ಅದು ಮಾಡಬೇಕಾದ ದೇವರ ವಾಕ್ಯಗಳ ಪ್ರಕಾರ ವಿಶ್ವಾಸಗಳನ್ನು ನೀವು ತಿಳಿದಿರಬೇಕು. ನೋಡಿ, ನಾನು ಹೇಳಿದೆಯಲ್ಲ, ನಮ್ಮ ಉಪಪ್ರಜ್ಞೆ ಮನಸ್ಸಲ್ಲಿ ನಮಗೆಲ್ಲ ತುಂಬ ಡೇಟಾ ಉಪಪ್ರಜ್ಞೆ ಮನಸ್ಸಲ್ಲಿ ಇದೆ. ಅದು ಏನು? ನಮ್ಮ ಕೆಟ್ಟ ಯೋಚನೆಗಳು, ಮತ್ತೆ ಯಾರಾದರೂ ನಮಗೆ ಕೆಟ್ಟದು ಮಾಡಿರಬಹುದು, ಅವರ ಮೇಲೆ ಕೋಪ, ಅದೆಲ್ಲ ನಮ್ಮ ಉಪಪ್ರಜ್ಞೆ ಮನಸ್ಸಲ್ಲಿ ಇದೆ. ಅದಕ್ಕೆ ಕೆಲವೊಮ್ಮೆ ನಮಗೆ ಏನಾದರೂ ಚಿಕ್ಕ ವಿಷಯ ಬಂದರೂ ನಮಗೆ ದೊಡ್ಡ ಕೋಪ ಬಂದುಬಿಡ್ತದೆ. ಚಿಕ್ಕ ವಿಷಯಕ್ಕೂ ಕೂಡ ನಾವು ಬ್ಲಾಸ್ಟ್ ಆಗಿಬಿಡ್ತೇವೆ. ಏಕೆಂದರೆ ಅದು ಆ ಉಪಪ್ರಜ್ಞೆ ಮನಸ್ಸಿಂದ ಬರುವ ಫೋರ್ಸಿನಿಂದ ನಮಗೆ ಆ ಚಿಕ್ಕ ವಿಷಯಕ್ಕೂ ನಮಗೆ ಕೋಪ ಬರ್ತದೆ. ನಮ್ಗೆ ಬರಲ್ವಾ? ಚಿಕ್ಕ ವಿಷಯಕ್ಕೆ ಅದೊಂದು ಚಿಕ್ಕ ಕಾರಣ ಇರಬಹುದು, ಆದರೂ ಕೋಪ ತಡ್ಕೊಳ್ಳಕ್ಕಾಗಲ್ಲ. ಏಕೆಂದರೆ ನಿಮ್ಮ ಕೋಪ ಅಷ್ಟೊಂದು ನೀವು ಉಪಪ್ರಜ್ಞೆ ಮನಸ್ಸಿನಲ್ಲಿ ಸ್ಟೋರ್ ಮಾಡಿ ಇಟ್ಟಿದೆ. ಅದೇ ತರ ಒಂದೊಂದು ಪಾತ್ರಗಳು ನೀವು ಅರ್ಥ ಮಾಡಿಕೋಬೇಕು. ನೀವು ಮಾಡಬೇಕಾದ ದೇವರ ವಾಕ್ಯದ ಪ್ರಕಾರ ವಿಷಯಗಳನ್ನು ನೀವು ತಿಳಿದಿದ್ದರು. ವಿಶ್ವಾಸಿಗಳಾಗಿ ನೀವು ದೇವರ ಹತ್ರ ಬಂದಿದ್ದೀರಿ ಮತ್ತು ವಾಕ್ಯಗಳನ್ನು ನಿಮಗೆ ಗೊತ್ತಿದೆ. ನೀವು ಅದೇ ಪ್ರಕಾರ ನೀವು ಜೀವನ ಮಾಡಬೇಕು ಎಂದು ನಿಮಗೆ ಅನಿಸುತ್ತದೆ. ಆದರೆ ಒಂದು ಸಂಗತಿ ಬಂದರೆ, ನೀವು ಮಾಡಬೇಕಾದ ಸಮಯ ಬಂದರೆ ನಿಮಗೆ ಮಾಡಕ್ಕಾಗೋದಿಲ್ಲ. ಯಾಕೆ? ನಿಮಗೆ ಗೊತ್ತಲ್ಲ, ಹೌದು ನಾನು ಹಿಂಗಿರ್ಬೇಕು ಅಂದೆಲ್ಲ ನಿಮಗೆ ಅನಿಸುತ್ತದೆ. ಆದರೆ ಪ್ರಾಬ್ಲಮ್ ಬಂದಾಗ ಹಾಗೆ ಮಾಡಕ್ಕಾಗೋದಿಲ್ಲ. ಯಾಕೆ ಗೊತ್ತಾ? ಉಪಪ್ರಜ್ಞೆ ಮನಸ್ಸಿನಲ್ಲಿ ನೀವು ದೃಢವಾಗಿ ಡಿಸೈಡ್ ಮಾಡಲಿಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ನಾನೇನು ಹೇಳ್ತಾ ಇರೋದು ಅಂತ. ಆದ್ದರಿಂದ ನೀವು ಎರಡು ಮನಸ್ಸಿನ ವ್ಯಕ್ತಿಯಾಗಿ ಉಳಿಯುತ್ತೀರಿ. ನೀವು ಏನು ಮಾಡಬೇಕು ಎಂದು ಬಯಸುತ್ತೀರೋ ಅದನ್ನು ನೀವು ಮಾಡ್ತಾ ಇರ್ತೀರಿ. ನೀವು ಸ್ವಾಭಾವಿಕವಾಗಿ ಏನು ಮಾಡಬೇಕು ಅಂತ ಅನಿಸುತ್ತೀರೋ ಅದೇ ತರ ನೀವು ಮಾಡುತ್ತೀರಿ. ನಾನು ಉದಾಹರಣೆ ಹೇಳ್ತೀನಿ. ನಮಗೆ ಸಮಸ್ಯೆಗಳನ್ನು ಅಲ್ಲಾಂದ್ರೆ ಹೋರಾಟಗಳನ್ನು ನಾವು ಎದುರಿಸಿದಾಗ ದೇವರೇನು ಹೇಳಿದ್ದಾರೆ? ಹೌದು, ಈ ಲೋಕದಲ್ಲಿ ನಮಗೆ ಪ್ರಾಬ್ಲಮ್ಸ್ ಇದೆ. ಎಲ್ಲರೂ ಪ್ರಾಬ್ಲಮ್ಸ್ ನಡುವೆ ಹಾದು ಹೋಗ್ತಾರೆ, ಚಿಕ್ಕದಾಗಲಿ ದೊಡ್ಡದಾಗಲಿ. ಯಾವಾಗ ನಮಗೆ ಪ್ರಾಬ್ಲಮ್ಸ್ ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದಿನ ತುಂಬಾ ಪ್ರಾಬ್ಲಮ್ಸ್ ಬರುವುದು, ಅಲ್ಲಾಂದ್ರೆ ಇದ್ದಕ್ಕಿದ್ದಂತೆ ಏನಾದರೂ ತಕ್ಷಣ ಬರ್ತದೆ. ಏನಾಗುತ್ತದೆ? ನಾವು ಅಪ್ಸೆಟ್ ಆಗ್ಬಿಡ್ತೇವೆ, ನಮಗೆ ತಡ್ಕೊಳ್ಳಕ್ಕಾಗಲ್ಲ. ಆದರೆ ಬೈಬಲ್ ಏನು ಹೇಳುತ್ತದೆ? ಯಾವಾಗಲೂ ಸಂತೋಷವಾಗಿರಿ, ಇಡಬಿಡದೆ ಪ್ರಾರ್ಥಿಸಿ, ದೇವರಿಗೆ ಯಾವಾಗಲೂ ಕೃತಜ್ಞಾಸ್ತುತಿಗಳು ಅರ್ಪಿಸಿ ಅಂತ. ನೀವು ಓದುವಾಗ ಹೌದು ಇದೆಲ್ಲ ನಿಜ, ಯಾವಾಗಲೂ ಖುಷಿಯಾಗಿರಬೇಕು, ಯಾವಾಗಲೂ ಪ್ರಾರ್ಥಿಸಬೇಕು, ದೇವರಿಗೆ ಕೃತಜ್ಞಾಸ್ತುತಿಗಳು ಅರ್ಪಿಸಬೇಕು ಅಂತ ನೀವು ಬೈಬಲ್ ಓದುವಾಗ ಅಲ್ಲಾಂದ್ರೆ ಪಾತ್ರೆಯಿಂದ ಕೇಳಿಸ್ಕೊಳ್ಳುವಾಗ ನೀವು ಓಕೆ ಹೇಳಿರ್ಬಹುದು. ಆದರೆ ನಿಮಗೆ ಒಂದು ಸಂಗತಿ ಬಂದಾಗ, ನಿಮಗೆ ಒಂದು ಪ್ರಾಬ್ಲಮ್ ಬಂದಾಗ ತಕ್ಷಣ ನೀವು ಅಪ್ಸೆಟ್ ಆಗಲ್ವಾ? ಯಾಕೆ? ನಿಮ್ಮ ಉಪಪ್ರಜ್ಞೆ ಮನಸ್ಸು ನೀವು ಬದಲಾವಣೆ ಮಾಡಲಿಲ್ಲ. ಅದಕ್ಕೆ ಹಲ್ಲೆಲೂಯಾ.
ಯಾಕೋಬನು 1:2-4 ಮತ್ತು ವಿಮೋಚನ ಕಾಂಡ 14:14 ಈ ವಾಕ್ಯದಲ್ಲಿ ಬರೆದಿದೆ. ನಾವು ದೇವರ ವಾಕ್ಯದ ಪ್ರಕಾರ ಜೀವನ ಮಾಡಿದರೆ ದೇವರ ಕ್ರಿಯೆ ಮಾಡ್ತಾರೆ. ಆದರೆ ಅದನ್ನು ನಾವು ಮಾಡುವುದಿಲ್ಲ. ನಾವು ಗೊಣಗಾಡುತ್ತೇವೆ, ನಾವು ಅಪ್ಸೆಟ್ ಆಗ್ಬಿಡ್ತೇವೆ, ನಾವು ಕೋಪಗೊಳ್ಳುತ್ತೇವೆ, ಅಲ್ಲವೇ? ನಾವು ಆತಂಕದಲ್ಲಿ ಇರುತ್ತೇವೆ. ಏಕೆಂದ್ರೆ ನಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ನಾವು ಈ ಹೊಸ ನಂಬಿಕೆಯನ್ನು ಮುದ್ರಿಸಲಿಲ್ಲ. ದೇವರಿಗೆ ನಮ್ಮ ಅಧೀನತೆ, ವಿಧೇಯತೆಯ ಸಿದ್ಧತೆಯೊಂದಿಗೆ ನಾವು ಆ ಧರ್ಮಗ್ರಂಥಗಳನ್ನು ಯೋಜಿಸುತ್ತಲೇ ಇರಬೇಕು. ಯೋಜನೆ, ಮನಸ್ಸು ನಮ್ಮ ಅಸೆಟ್ಟು. ಮೈಂಡ್ ಈಸ್ ಅವರ್ ಅಸೆಟ್. ಮೈಂಡ್ ಗಿವ್ಸ್ ಡೆಲಿವರೆನ್ಸ್ ಟು ಅವರ್ ಪ್ರಾಬ್ಲಮ್ಸ್. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಬೈಬಲಲ್ಲಿ ಏನು ಬರೆದಿದೆಯೋ ಅದು ಎದಕ್ಕೆ ಬರೆದಿರುವುದು? ಬರೀ ಒಂದು ಪುಸ್ತಕ ಅಲ್ಲ ಬೈಬಲು, ಅದು ನಮ್ಮ ಲೈಫ್ ಮ್ಯಾನ್ಯುವಲ್. ಅದೇ ತರ ನಾವು ಜೀವನ ಮಾಡಿದರೆ ಮಾತ್ರ ದೇವರ ಮಕ್ಕಳೇ ಈ ಲೋಕದಲ್ಲಿ ನಮಗೆ ಖುಷಿಯಾಗಿ ಇರಬಹುದು. ಈ ಲೋಕದಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಬರ್ತದೆ. ಯಾವ ತರ ಪ್ರಾಬ್ಲಮ್, ಎಲ್ಲಿಂದ ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಹೇಳ್ದಿಯಲ್ಲ, ಆದರೆ ದೇವರ ಕಡೆಯಲ್ಲಿ ಎದಕ್ಕೂ ಇಂಪಾಸಿಬಿಲಿಟಿ ಇಲ್ಲ. ಎವ್ರಿಥಿಂಗ್ ಈಸ್ ಪಾಸಿಬಲ್. ಅದು ನಾವು ಅನುಭವಿಸಬೇಕಂದ್ರೆ ನಾವು ದೇವರು ಹೇಳುವ ಪ್ರಕಾರ ನಾವು ಜೀವನ ಮಾಡಬೇಕು. ಇನ್ನೂ ವಿಶ್ವಾಸಿಗಳಿಗೆ ಅನುಮಾನ ಇರಬಾರದು. ಬರೀ ಪ್ರಾರ್ಥನೆಯಿಂದಲ್ಲ ನಮಗೆಲ್ಲ ಬಿಡುಗಡೆ ಸಿಗುವುದು, ದೇವರು ಹೇಳಿರುವ ಪ್ರಕಾರ ಜೀವನ ಮಾಡುವುದರಿಂದ. ಸೊ ನಾವು ಬೈಬಲ್ ಓದಬೇಕು, ಅದೇ ತರ ಯೋಚನೆ ಮಾಡಬೇಕು, ಮತ್ತು ಯೋಚನೆ ಮಾಡಬೇಕು. ನಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ತುಂಬಾ ಕೆಟ್ಟದು ಅಲ್ಲ ಅಂದ್ರೆ ನೋವಿನ ಸಂಗತಿಗಳೆಲ್ಲ ನಾವು ಸ್ಟೋರ್ ಮಾಡಿರುವುದು. ನಾವು ತುಂಬಾ ಯೋಚನೆ ಮಾಡಿದ್ದೇವೆ, ಅಷ್ಟೊಂದು ನಮಗೆ ಪ್ರೆಷರ್ ಕೊಟ್ಟಿದೆ ಅಲ್ಲವೇ? ಕೆಲವರು ಏನೋ ಒಂದು 6 ತಿಂಗಳಲ್ಲಿ ಏನೋ ಆಗಿರುವುದು ಕೂಡ ಕೆಲವರಿಗೆ ನೆನಪಿರುತ್ತದೆ. ನಮ್ಮ ಚಿಕ್ಕಮ್ಮ ನನಗೆ 6 ತಿಂಗಳಿದ್ದಾಗ ನನ್ನ ಚಿಕ್ಕಮ್ಮ ಹಿಂಗ ಮಾಡಿದೆ, ಅದು ಕೂಡ ಇದೆ. ಅಷ್ಟೊಂದು ನೋವಾಯ್ತು, ಚಿಕ್ಕಮ್ಮ ಅಷ್ಟೊಂದು ಕಟ್ಟದು ಮಾಡಿದೆ. ಅದಕ್ಕೆ ನೋಡಿ, ಏಕೆಂದ್ರೆ ನಮಗೂ ಹಂಗೆ ಏನಾದ್ರೂ ಒಂದು ಕೆಟ್ಟದಾಗಿದ್ರೆ ನಮಗದು ಶೋಕ್ ಆಗತ್ತದೆ, ಅದು ಹಂಗೆ ರಿಜಿಸ್ಟರ್ ಆಗುತ್ತೆ. ಅದೇ ತರ ಬೈಬಲಲ್ಲಿ ಬರೆದಿರುವುದು ನಮಗೆ ಹಂಗೆ ಇರಬೇಕು. ಹೌದು, ದೇವರೇ ಹೇಳಿದ್ದಾರೆ. ಆ ಎಕ್ಸೈಟ್ಮೆಂಟು ನಮಗಿರಬೇಕು. ನಥಿಂಗ್ ಈಸ್ ಇಂಪಾಸಿಬಲ್ ವಿತ್ ಮೀ, ಗಾಡ್ ಈಸ್ ಟೆಲ್ಲಿಂಗ್. ಅದು ಅಲ್ಲ, ನಥಿಂಗ್ ಈಸ್ ಇಂಪಾಸಿಬಲ್ ವಿತ್ ದೋಸ್ ಹೂ ಬಿಲೀವ್. ಬರೀ ದೇವರ ಕಡೆ ಎಲ್ಲ ನಥಿಂಗ್ ಈಸ್ ಇಂಪಾಸಿಬಲ್. ನಾವು ದೇವರನ್ನು ನಂಬಿ ದೇವರ ದಾರಿಯಲ್ಲಿ ನಡೆದರೆ ನಥಿಂಗ್ ಈಸ್ ಇಂಪಾಸಿಬಲ್. ಸೊ ಅದು ನಾವು ಓದಿದರೆ ನಮಗಂತೂ ಶಾಕ್ ಅಲ್ವಾ? ಚಿಕ್ಕಮ್ಮ 6 ತಿಂಗಳಲ್ಲಿ ಮಾಡಿರುವ ತರ ಶಾಕ್ ಅಲ್ವಾ? ಎಲ್ಲದೂ ಪಾಸಿಬಲಾ? ದೇವರ ಕಡೆ ಬಂದರೆ ಎಲ್ಲದೂ ಪಾಸಿಬಲಾ? ದೇವರು ಹೇಳಿದ್ದಾರೆ, ಐ ಆಮ್ ಯುವರ್ ಹೀಲರ್. ದೇವರು ನನ್ನ ಡಾಕ್ಟರಾ? ಚಿಕ್ಕಮ್ಮ ಮಾಡಿರುವ ತರ ನಿಮ್ಗೆ ಶಾಕ್ ಆಗೋದಿಲ್ಲ? ಅದೇ ತರ ಶಾಕಿನಿಂದ ನೀವು ನಿಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ರಿಜಿಸ್ಟರ್ ಮಾಡಿಕೋಬೇಕು. ನೀವು ನೋಡಿ, ನಿಮ್ಗೆ 6 ತಿಂಗಳು, 1 ವರ್ಷ, 10 ವರ್ಷದಲ್ಲಿ ಏನೇನು ಎಲ್ಲೆಲ್ಲ ಆಗಿದೆಯೋ ಅದೆಲ್ಲ ಒಳಗಡೆ ಇದೆ. ಅದು ಯಾಕೆ ಒಳಗಡೆ ಇದೆ? ಅದಷ್ಟೊಂದು ಶಾಕ್ ಆಗಿದೆ. ಅದಕ್ಕೆ ಗಂಡ ಹೆಂಡತಿ ನಡುವೆ ಏನಾಗಿದೆಯೋ ಅದೆಲ್ಲ ಒಂದೊಂದು ಕೆಲವರಿಗೆ ಆ ರೆಕಾರ್ಡ್ ಎಲ್ಲ ಅಂಕ ಇರುತ್ತದೆ. ಅಷ್ಟು ಶಾಕ್ ಆಗಿದೆ. ಅದೇ ತರ ದೇವರ ಮಕ್ಕಳೇ, ಬೈಬಲ್ ಓದುವಾಗ ಸುಮ್ಮನೆ ದೇವರೇನು ಸುಳ್ಳು ಹೇಳ್ತಾರ? ದೇವರೇನು ಸುಳ್ಳುಗಾರನ? ಹೇಳಿ, ಸುಳ್ಳ ಬರೆದಿರ್ಬೋದು ಅಲ್ಲ. ಎವ್ರಿಥಿಂಗ್ ವಾಟ್ ಈಸ್ ರಿಟನ್ ಇನ್ ದ ಬೈಬಲ್ ಇಸ್ ಎಸ್ ಅಂಡ್ ಆಮೆನ್. ಅರ್ಥ ಮಾಡಿಕೊಳ್ಳಿ, ದೇವರು ಸುಳ್ಳು ಹೇಳುವವನಲ್ಲ. ನಾವು ಅದೇ ತರ ನಡೆದರೆ ನಮಗೆ ನಮ್ಮ ವಿಷಯಗಳೆಲ್ಲ ಚೇಂಜ್ ಆಗುತ್ತೆ ದೇವರ ಮಕ್ಕಳೇ. ಸೊ ನಾವು ಬೈಬಲ್ ಓದುವಾಗ ಹೌದು, ನಾನು ಹಿಂಗೆ ನಡಿಬೇಕು, ನಿಮ್ಗೆ ಅದು ಗೊತ್ತಾಗಿದ್ದರೆ ದೇವರ ಮಕ್ಕಳೇ ನಿಮ್ಮ ಮನಸ್ಸಲ್ಲಿ ಹೋಗ್ಬಿಡ್ತದೆ. ಹಾಗೆಯೇ ನಿಮಗೆ ಪಾಲಿಸುವುದಕ್ಕಾಗುತ್ತದೆ. ಚಿಕ್ಕಮ್ಮನ ಉದಾಹರಣೆ ನೀವು ಮರೆಯಬಾರದು. ಅದೇ ತರ ನಿಮ್ಮ ಬೈಬಲ್ ಓದುವಾಗ ಅದೇ ತರ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಇಲ್ಲದಿದ್ದರೆ ಏನಾಗುತ್ತೆ ಅಂದ್ರೆ, ನೀವು ಕೇಳಿಸ್ಕೊಳ್ಳುವಾಗ ನಿಮಗೆ ಗೊತ್ತಾಗುತ್ತೆ, ಹೌದು ಹಿಂಗೆ ದೇವರು ಒಳ್ಳೆಯವರು, ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ಹೌದು ದೇವರ ದಾರಿಯಲ್ಲಿ ನಡೆಯಬೇಕು, ನಾನು ಒಳ್ಳೆಯವನಾಗಬೇಕು, ನಾನು ಕೋಪದಲ್ಲಿ ಇರಬಾರದು, ಹಂಗೆಲ್ಲ ನಿಮಗೆ ಅನಿಸುತ್ತದೆ. ಹೌದು, ನಾನು ಹಂಗೆ ಮಾಡಬೇಕು ಅಂದೆಲ್ಲ ನಿಮ್ಗೆ ಅನಿಸುತ್ತದೆ. ಆದರೆ ನಿಮಗೆ ಒಂದು ವಿಷಯ ಬಂದಾಗ ಆವಾಗ ನಿಮಗೆ ಮಾಡಕ್ಕಾಗೋದಿಲ್ಲ. ಯಾಕೆ? ಉಪಪ್ರಜ್ಞೆ ಮನಸ್ಸಲ್ಲಿ ಅದು ಹೋಗಲಿಲ್ಲ. ಅದಕ್ಕೆ
ಬರೀ ಪ್ರಜ್ಞಾ ಮನಸ್ಸಲ್ಲಿ, ಜಾಗೃತ ಮನಸ್ಸಲ್ಲಿ ಮಾತ್ರ ಅದು ಹೋಗಿದೆ. ಅದರಿಂದ ಒಂದು ಪ್ರಾಬ್ಲಮ್ ಬಂದಾಗ ಮತ್ತು ನೀವು ಹಳೆಯ ಮನುಷ್ಯನಾಗಿ ಜೀವನ ಮಾಡ್ತೀರಿ. ಕೋಪ, ಸೇಡು ತೀರಿಸೋದು, ಅಸೂಯೆ ಪಡುವುದು, ಇದೆಲ್ಲ ತಕ್ಷಣ ಬಂದ್ಬಿಡ್ತದೆ. ಒಂದು ಪ್ರಾಬ್ಲಮ್ ಬಂದಾಗ, ಹೌದು ದೇವರಿಗೆ ಹೇಳಿದ್ರು ಯಾವಾಗಲೂ ಸಂತೋಷಿಸಿರಿ ಎಂದೆ. ಹೇಗೆ ಆಗತ್ತೆ ಯಾವಾಗಲೂ ಸಂತೋಷಿಸಿರುವುದಕ್ಕೆ? ನೀವು ದುಃಖ ಪಟ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತದ? ಇಲ್ಲ. ದೇವರನ್ನು ನಂಬಿ ನಾವು ಸಂತೋಷಿಸಿದರೆ ಆ ಒಂದು ಪ್ರಾಬ್ಲಮ್ ಬಂದಾವ ನಮ್ಮಿಂದ ಏನೇನು ಬರ್ತದೋ ಅದಕ್ಕೆಲ್ಲ ಸೆಲ್ಫ್ ಕಂಟ್ರೋಲ್ ಉಂಟಾಗುತ್ತೆ. ನಮಗೆ ಕೋಪ ಬರ್ತದೆ, ನಮಗೆ ಹೋರಾಟ ಮಾಡಬೇಕು ಎಂದು ಬರ್ತದೆ, ಎಲ್ಲ ಬರ್ತದೆ. ಆದರೆ ದೇವರನ್ನು ನಂಬಿ ನಾವು ಸಂತೋಷದಲ್ಲಿ ಇದ್ದರೆ ಇದೆಲ್ಲ ಕಂಟ್ರೋಲ್ ಆಗುತ್ತದೆ. ಆವಾಗ ದೇವರ ಕ್ರಿಯೆ ಮಾಡ್ತಾರೆ. ಸೊ 2 ಮನಸ್ಸು ಹೃದಯದ ಕಾಯಿಲೆ ಆಗಿದೆ ಅಂತ ನೀವು ಅರ್ಥ ಮಾಡಿಕೋಬೇಕು ವಿಶ್ವಾಸಿಗಳು. ಏಕೆಂದ್ರೆ ದೇವರ ವಾಕ್ಯದ ಬಗ್ಗೆ ಕನ್ವಿಕ್ಷನ್ ಮತ್ತು ನಂಬಿಕೆಯ ಕೊರತೆ ಮತ್ತು ಸೀರಿಯಸ್ನೆಸ್, ಗಂಭೀರತೆಯ ಕೊರತೆ. ಅಂತಹ ವಿಶ್ವಾಸಿಗಳು, ಅಂತಹ ಜನರು ದಿಗ್ಗುಣದಿಂದ ಬದುಕುತ್ತಾರೆ. ದ್ವಂದ್ವ ನಾಳಿಗೆ ಅವರು ನಂಬಿಗಸ್ತರಲ್ಲ. ಅಷ್ಟು ಸುಲಭವಾಗಿ ಅವರನ್ನು ನಂಬುವುದಕ್ಕಾಗಲ್ಲ. ಹಲ್ಲೆಲೂಯ. ವಿಶ್ವಾಸಿಗಳಾಗಿದ್ದರು ಅಲ್ಲದಿದ್ದರು. ಯಾಕೋಬನು 1:7-8 2 ಮನಸ್ಸಿನ ಜನರ ಬಗ್ಗೆ ಬರೆದಿದ್ದಾರೆ. ಆ ಮನುಷ್ಯನು ಕರ್ತನಿಂದ ತಾನು ಏನಾದರೂ ಹೊಂದುವೇನೆಂದು ಭಾವಿಸದಿರಲಿ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯನ್ನೆಲ್ಲ ಚಂಚಲನಾಗಿದ್ದಾನೆ. ಅಲ್ಲವೇ? ನೀವೊಂದು ವಿಶ್ವಾಸ ಮಾಡಿಕೊಂಡು ಹೋಗ್ತೀರಿ, ಆದರೆ ನಿಮಗೊಂದು ಪ್ರಾಬ್ಲಮ್ ಬಂದಾಗ ನಿಮಗದು ಮಾಡಕ್ಕೆ ಆಗಲ್ಲ. ನಿಮಗೆ ಸೆಲ್ಫ್ ಕಂಟ್ರೋಲೇ ಬರುವುದಿಲ್ಲ. ಯಾಕೆ? 2 ಮನಸ್ಸುಳ್ಳವರಾಗಿದ್ದಾರೆ. ದೇವರ ಭಯವಿಲ್ಲದೆ, ದೇವರಿಗೆ ರೆಸ್ಪೆಕ್ಟ್ ಕೊಡದೆ ವಿಶ್ವಾಸಿಗಳು ಜೀವನ ಮಾಡುವುದು ಅವರು 2 ಮನಸ್ಸುಳ್ಳವರಾಗಿರುವುದರಿಂದ. ಒಂದೇ ಮನಸ್ಸು, ಸಿಂಗಲ್ ಮೈಂಡೆಡ್ ಪರ್ಸನ್ ಆಗಿದರೆ, ಎಸ್, ಹೂ ಇಸ್ ಗಾಡ್, ವಿ ಶುಡ್ ರೆಸ್ಪೆಕ್ಟ್ ಈಚ್ ಪರ್ಸನ್ ಇನ್ ಹಿಸ್ ಆಫೀಸ್. ಒಂದು ಡಾಕ್ಟರ್ನ ನಾವು ರೆಸ್ಪೆಕ್ಟ್ ಮಾಡ್ತೇವೆ, ಒಂದು ಟೀಚರ್ನ ನಾವು ರೆಸ್ಪೆಕ್ಟ್ ಮಾಡ್ತೇವೆ, ಒಂದು ಲಾಯರ್ನ ನಾವು ರೆಸ್ಪೆಕ್ಟ್ ಮಾಡ್ತೇವೆ. ಮತ್ತೆ ದೇವರು ಯಾರು? ಅಲ್ಲವೇ? ನೀವು ಡಾಕ್ಟರ್ ಹತ್ರ ಹೋಗಿದರೆ ಡಾಕ್ಟರ್ ಏನು ಹೇಳಿದ್ರು ನೀವು ಮಾಡುವುದಿಲ್ವಾ? ಅಲ್ಲಂದ್ರೆ ಲಾಯರ್ ಹತ್ರ ಹೋಗಿದ್ರೆ ಅವರೇನು ಹೇಳಿದ್ರು ನಾವು ಮಾಡುವುದಿಲ್ವಾ? ಅದು ಮಾಡಿದರೆ ಮಾತ್ರ ನಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಉಂಟಾಗುತ್ತದೆ. ಮತ್ತೆ ಅವರನ್ನು ರೆಸ್ಪೆಕ್ಟ್ ಮಾಡಲಿಲ್ಲ ಅಂದ್ರೆ, ನೀವೇನೇನು ಹೇಳ್ತಾ ಇದ್ದೀರಿ, ನನಗೆ ಹಿಂಗೆಲ್ಲ ಮಾಡೋಕ್ಕಾಗಲ್ಲ, ನಾನು ಬೇರೆ ಸೊಲ್ಯೂಷನ್ ನೋಡ್ತೀನಿ ಅಂತ ಹೇಳಿ ನೀವು ಬರ್ತೀರಾ? ಇಲ್ಲ. ಹೌದಾ, ನಾನು ಇನ್ನೂ ಏನು ಮಾಡಬೇಕು, ಬರೀ MRI ಸಾಕ, ನಾನು ಬ್ಲಡ್ ಫುಲ್ಲು ಕೊಟ್ಬಿಡಲ್ಲ? ಅಷ್ಟೊಂದು ನಿಮಗೆ ಗಾಬರಿ ಆಯ್ತು ಅಲ್ವಾ? ತುಂಬಾ ಗಾಬರಿಯಾಗಿ ದುಡ್ಡಿಲ್ಲ ಅಂದ್ರೂ ಸಾಲ ಮಾಡಿ ಆಸ್ತಿ ಎಲ್ಲ ಮಾರಿದ್ರು ನೀವು ಡಾಕ್ಟರ್ಗೂ ಕೊಟ್ಟು ನೀವೆಲ್ಲ ಮಾಡ್ತೀರಿ. ಮತ್ತೆ ದೇವರ ಕಡೆ ಬಂದರೆ ನಾವು ಯಾಕೆ ದೇವರನ್ನು ರೆಸ್ಪೆಕ್ಟ್ ಮಾಡುವುದಿಲ್ಲ? ದೇವರೊಂದು ಹೇಳುತ್ತಾರೆ, ಆದರೆ ವಿಶ್ವಾಸಿಗಳು ಇನ್ನೊಂದು ದಾರಿಯಲ್ಲಿ ನಡೆಯುವುದು ಯಾಕೆ? ದೇವರನ್ನು ರೆಸ್ಪೆಕ್ಟ್ ಮಾಡುವುದಿಲ್ಲ. ಅರ್ಥ ಮಾಡಿಕೊಳ್ಳಿ, ಅವರೇ 2 ಮನಸ್ಸಿನ ವಿಶ್ವಾಸಿಗಳು. ಅವರಿಗೆ ದೇವರಿಂದ ಏನು ಸಿಕ್ಕುವುದಿಲ್ಲ ಅಂತ ಬೈಬಲಲ್ಲಿ ಬರೆದಿದೆ. ಅವರು ಏನು ಚಂಚಲರು ಆಗಿದ್ದಾರೆ. ಇದು ಆತ್ಮದ ಕಾಯಿಲೆ ಆಗಿದೆ. ಈ ಆತ್ಮದ ಕಾಯಿಲೆಯನ್ನು ಗುಣಪಡಿಸಲು ಅವರು ಗಂಭೀರವಾಗಿ ಉಪಪ್ರಜ್ಞ ಮನಸ್ಸನ್ನು ನವೀಕರಿಸುತ್ತಲೇ ಇರಬೇಕು. ಅರ್ಥ ಮಾಡಿಕೊಳ್ಳಿ, ದೇವರನ್ನು ರೆಸ್ಪೆಕ್ಟ್ ಮಾಡುವುದಕ್ಕೆ ವಿಶ್ವಾಸಿಗಳು ಕಲಿತುಕೊಳ್ಳ್ರಿ. ದೇವರನ್ನು ರೆಸ್ಪೆಕ್ಟ್ ಮಾಡುವುದಕ್ಕೆ ನೀವು ಕಲಿತುಕೊಳ್ಳಬೇಕು. ಹಲ್ಲೆಲೂಯ. ನಾವು ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ವಿಷಯವೇನೆಂದರೆ, ನಮ್ಮ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಹಾದು ಹೋಗುತ್ತೇವೆ, ಆದರೆ ನಂಬಿಕೆಯು ಆ ಆಲೋಚನೆಯನ್ನು ನಿಜವಾಗಿಸುತ್ತದೆ. ಆ ಆಲೋಚನೆಗಳು ನಾವು ಪದೇ ಪದೇ ಯೋಜಿಸುವಾಗ ಅದು ನಮ್ಮ ಉಪಪ್ರಜ್ಞ ಮನಸ್ಸಿನಲ್ಲಿ ನೋಂದಾಯಿಸಲ್ಪಡುತ್ತದೆ. ನಿಮ್ಗೆ ಅರ್ಥವಾಯ್ತೆ? ಸುಮ್ಮನೆ ನಮ್ಮ ಮನಸ್ಸಲ್ಲಿ ತುಂಬಾ ಆಲೋಚನೆಗಳು, ತುಂಬಾ ಯೋಚನೆಗಳು, ಸೋ ಮೆನಿ ಥಾಟ್ಸ್ ಕೀಪ್ ಗೋಯಿಂಗ್. ಆದರೆ ಕೆಲವೊಂದು ಯೋಚನೆಗಳು ಚಿಕ್ಕಮ್ಮ ಮಾಡಿರುವುದು ಮರೆಯಕ್ಕಾಗಲ್ಲ. ಹಂಗೆ ಯೋಚಿಸುತ್ತಾ ಇರುತ್ತೇವೆ. ಕೆಲವೊಂದು ಕೆಟ್ಟದು ನಮ್ಮಲ್ಲಿ ನಡೆದರೆ ನಾವು ಅದೇ ಯೋಚಿಸುತ್ತಾ ಇರುವುದು. ಆದರೂ ಅವರು ಹಂಗ ಮಾಡಬಾರ್ದಾಯ್ತು, ಮಾಡಿದರಲ್ಲ ಹಂಗ ಮಾಡಬಾರ್ದಾಯ್ತು, ಮಾಡಿದರಲ್ಲ. ಏನಾಗುತ್ತದೆ ದೇವರ ಮಕ್ಕಳೇ? ನಿಮ್ಮಲ್ಲಿ ನಮ್ಮ ಉಪಪ್ರಜ್ಞ ಮನಸ್ಸಿನಲ್ಲಿ ಆ ಸೇಡು ಮತ್ತೆ ಆ ಮೆಮ್ಮರಿ ಒಳಗೆ ಹಂಗೆ ಹೋಗ್ತದೆ. ಅರ್ಥವಾಯ್ತಾ? ಹಂಗೇನೆ ನಮ್ಮ ಉಪಪ್ರಜ್ಞ ಮನಸ್ಸಿನಲ್ಲಿ ಒಂದೊಂದು ಸೇರಿಕೊಡುವುದು. ನೀವು ಅದನ್ನು ನಂಬುವವರಾಗಿದ್ರೆ ಮತ್ತು ಅದರ ಬಗ್ಗೆ ಪದೇ ಪದೇ ಯೋಜಿಸುವವರಾಗಿದ್ರೆ ಯಾವುದೇ ಆಲೋಚನೆಯನ್ನು ನಿಮ್ಮ ಮೇಲೆ ಯಾವುದೇ ಶಕ್ತಿಯನ್ನು ಹೊಂದುವುದಿಲ್ಲ.
ನೀವು ಏನು ಯೋಜಿಸಲಿಲ್ಲದಿದ್ರೆ ಅಲ್ಲಾಂದ್ರೆ ನೀವು ನಂಬಿಕೆಯಿಂದ, ಆ ಶೋಕಿನಿಂದ, ಅಲ್ಲಾಂದ್ರೆ ಆ ಏನೋ ಒಂದು ಆಯಿತು ಅದರಿಂದ ನಾವು ಯೋಜಿಸುವುದರಿಂದ ನಮಗೆ ಕೆಟ್ಟದಾಗುತ್ತದೆ. ಅದೇ ತರ ದೇವರ ವಾಕ್ಯಗಳು ಇಲ್ಲಾಂದ್ರೆ ದೇವರ ಭರವಸೆಗಳು ನಾವು ನಂಬಿಕೆಯಿಂದ ನಾವು ಯೋಚಿಸಬೇಕು. ಆದರೆ ಮಾತ್ರ ಉಪಪ್ರಜ್ಞೆ ಮನಸ್ಸಿನಲ್ಲಿ ಅದು ಹೋಗುವುದು ಮತ್ತು ಅದೇ ತರ ನಮಗೆ ಪ್ರವರ್ತಿಸುವುದಕ್ಕಾಗುವುದು ಮತ್ತು ದೇವರ ಆಶೀರ್ವಾದ ನಮಗೆ ಸಿಗುವುದು. ಸೊ ನೀವು ಹಾಗೆಯೇ ಪದೇ ಪದೇ ಯೋಜಿಸಲಿಲ್ಲದಿದ್ದರೆ ನಮಗೆ ಪಾಲಿಸೋದಕ್ಕೆ ಆಗುವುದಿಲ್ಲ. ನಮಗೆ ಅರ್ಥ ಆಗ್ತಾ ಇದೆಯಾ? ನಾವು ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ಪ್ರಮುಖ ಸತ್ಯವೇನೆಂದರೆ ನಮ್ಮ ಉಪಪ್ರಜ್ಞೆ ಮನಸ್ಸು ನಾವು ಮಾಡುವ 95% ನಿಯಂತ್ರಿಸುತ್ತದೆ. ವಿ ಆರ್ ಕಂಟ್ರೋಲ್ಡ್ ಬೈ ನಮ್ಮ ಉಪಪ್ರಜ್ಞೆ ಮನಸ್ಸು. ಅರ್ಥ ಮಾಡಿಕೊಳ್ಳಿ. ನಾನಿದೆಲ್ಲ ಹೇಳುವಾಗ ನೀವೆಲ್ಲ ಸುಮ್ಮನೆ ಕೇಳಿಸ್ಕೊಂಡು ಹೋಗ್ತೀರಿ. ನಾನು ಯಾವಾಗಲೂ ಹೇಳ್ತೀರಿಲ್ಲ, ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ರೆ ನೀವು ಒಂದೊಂದು ಪಾಯಿಂಟ್ ಬರೆದಿಟ್ಟು ಮನೆ ಹೋಗಿ ಓದಿ 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 ಅದೇ ತರ ನೀವು ಜೀವನ ಮಾಡುವುದಿಲ್ಲ. ಅಲ್ಲಾಂದ್ರೆ ಒಂದು ಕ್ಯಾನ್ಸರ್ ಸೆಂಟರ್, ನಿಮಗೆ ಕ್ಯಾನ್ಸರ್ ಇದೆ ಅಂತ ತಿಳ್ಕೊಳ್ಳಿ, ಕ್ಯಾನ್ಸರ್ ಬಗ್ಗೆ ಒಂದು ಡಾಕ್ಟರ್ ಪ್ರಭಾಷಣ ಕೊಡ್ತಾರೆ ಅಂದ್ರೆ ನೀವು ಓಡಿ ಹೋಗ್ತೀರಿ. ಮತ್ತೆ ಅವರ ಒಂದೊಂದು ಹೇಳ್ತಾ ಇದ್ರೆ ನಿಮಗೆ ರೋಗ ಇದ್ರೆ ನೀವು ಅದೊಂದು ಬರೆಯೋದಿಲ್ವಾ? ಮತ್ತೆ ಅದೇ ತರ ನೀವು ಹೋಗಿ ಮಾಡುವುದಿಲ್ಲ. ಅದೇ ತರ ವಿಶ್ವಾಸಿಗಳೇ, ನಾನಿಲ್ಲಿ ಹೇಳುವುದೆಲ್ಲ ನಿಮ್ಗೆ ಮಾಡಬೇಕಾಗಿರೋದು. ಯಾರು ಬರೆದಿಡ್ತಾರೆ? ಇದು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೇವೆ, ಆದರೂ ಇನ್ನೊಂದು ಸಾರಿ ಯಾರು ಕೇಳಿಸ್ಕೊಳ್ಳುವುದಿಲ್ಲ. ಹಲ್ಲೆಲೂಯಾ. 2 ಕೊರಿಂಥದವರಿಗೆ 5:17 ಹೇಳುತ್ತದೆ, ಕ್ರಿಸ್ತನಲ್ಲಿ ಇರುವವರು ಹೊಸ ಸೃಷ್ಟಿ. ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಂತೆ ಬದುಕಲು ನಾವು ಉಪಪ್ರಜ್ಞೆ ಮನಸ್ಸನ್ನು ನವೀಕರಿಸುತ್ತಲೇ ಇರಬೇಕು. 2 ಕೊರಿಂಥದವರಿಗೆ 10:5 ಹೇಳುವ ಪ್ರಕಾರ ಎಲ್ಲಾ ಯೋಚನೆಗಳು ಕ್ರಿಸ್ತನಿಗೆ ವಿಧೇಯವಾಗುವಂತೆ ನಾವು ಸೆರೆ ಹಿಡಿಯಬೇಕು. ನಮ್ಮಲ್ಲಿ ಹಾದು ಹೋಗುವ ಕೆಟ್ಟ ಯೋಚನೆಗಳು, ಪಾಪಪೂರ್ಣ ಯೋಚನೆಗಳು, ನಕಾರಾತ್ಮಕ ಯೋಚನೆಗಳು ಎಲ್ಲ ನಾವು ಸೆರೆ ಹಿಡಿದು ನಾವು ದೇವರನ್ನು ಪಾಲಿಸಬೇಕು. ದೇವರ ವಾಕ್ಯದ ಪ್ರಕಾರ ಯೋಚಿಸಬೇಕು. ಇದೆಲ್ಲ ಬೈಬಲಲ್ಲಿ ಬರೆದಿದ್ದಾರೆ. ಯಾಕೆ ಯಾರಿಗೂ ಗಂಭೀರತೆ ಇಲ್ಲ? ಹೇಳಿ, ವೈ ಯು ಡೋಂಟ್ ಹ್ಯಾವ್ ಎನಿ ರೆಸ್ಪೆಕ್ಟ್ ಟು ದ ವರ್ಡ್ ಆಫ್ ಗಾಡ್? ದಟ್ ಮೀನ್ಸ್ ಯು ಆರ್ ನಾಟ್ ಆನರಿಂಗ್ ಗಾಡ್, ಯು ಆರ್ ನಾಟ್ ರೆಸ್ಪೆಕ್ಟಿಂಗ್ ಗಾಡ್. ಅಲ್ಲವೇ? ನಿಮ್ಮ ಜೀವನ ಕಾಯಿಲೆಗೆ, ನಿಮ್ಮ ಹೃದಯದ ಕಾಯಿಲೆಗೆ ದೇವರು ಮಾತ್ರ ಡಾಕ್ಟ್ರು. ನೀವೆಲ್ಲಿ ಹೋಗಿದ್ರು ನಿಮಗೆ ಎಲ್ಲಿಂದು ನಿಮ್ಮ ಈ ಕಾಯಿಲೆಗೆ ವಾಸಿಯಾಗಕ್ಕಾಗಲ್ಲ. ನೀವು ಹೇಳಬಾರದಿಲ್ಲ, ಪಾಸ್ಟರ್ ನನಗೇನು ಕಾಯಿಲೆ ಇಲ್ಲ ಅಂತ. ನಿಮಗೆ ಕಾಯಿಲೆ ಇದೆ, ಅದಕ್ಕೆ ನಿಮಗೆ ಸಂತೃಪ್ತಿ ಇಲ್ಲ, ಸಂತೋಷ ಇಲ್ಲ. ನಿಮಗೆಲ್ಲ ಇರಬಹುದು, ಇವತ್ತು ಹಣ ಇರಬಹುದು, ಎಜುಕೇಶನ್ ಇರಬಹುದು, ಎಲ್ಲ ಇರಬಹುದು. ಆದರೆ ಎಲ್ಲ ಇರುವವರಿಗೂ ಸಂತೋಷ ಇದೆಯಾ? ಸಂತೃಪ್ತಿ ಇದೆಯಾ? ಅದು ಅವರ ಹೃದಯದ ಕಾಯಿಲೆ. ಅದು ಗುಣಪಡಿಸೋದು ಬರೀ ದೇವರಿಗೆ ಮಾತ್ರ ಆಗತ್ತೆ. ನೀವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ಸೊ ಇಂದಿನ ಸಂದೇಶವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೋಬೇಕು. ಏಕೆಂದ್ರೆ ನಿಮ್ಮ ಸಂತೋಷ, ಸಮಾಧಾನ, ಶಾಂತಿ, ಆರೋಗ್ಯ, ಯಶಸ್ಸಿಗೆ ನಿಮ್ಮ ಮನಸ್ಸು ಪ್ರಮುಖ ಪಾತ್ರವಾಗಿದೆ ಅಂತ ಅರ್ಥ ಮಾಡಿಕೊಳ್ಳಿ. ವಿಶ್ವಾಸವಿದೆಯಾ? ನಿಮ್ಮ ಮನಸ್ಸಲ್ಲಿ ಏನು ನಡೆಯುತ್ತಾ ಇರುವುದು ಅಂತ ನೀವು ಜಾಗರೂಕತೆಯಿಂದ ಒಂದು ವಿಶ್ವಾಸಿಯಾಗಿ ನೀವು ಹಾಗೆಯೇ ನಿಮ್ಮ ಯೋಚನೆಗಳು ಬಿಡಬಾರದು. ವಿಶ್ವಾಸಿಯಾಗಿ ನಿಮ್ಮ ಮನಸ್ಸಲ್ಲಿ ಏನೇನು ಹೋಗ್ತಾ ಇದೆಯೋ ಅದೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಅಯ್ಯೋ, ನಾನು ಎಷ್ಟು ಕೆಟ್ಟದ್ದು ಯೋಚಿಸ್ತಾ ಇದ್ದೀನಿ, ನಾನೆಷ್ಟು ನಕಾರಾತ್ಮಕವಾಗಿ ಯೋಚಿಸುತ್ತಾ ಇದ್ದೀನಿ. ದೇವರು ಹೇಳಿದ್ರು ನನ್ನ ಯಜಮಾನರು ಚೇಂಜ್ ಆಗ್ತಾರೆ ಅಂತ, ಅಲ್ಲಾಂದ್ರೆ ನಮ್ಮ ಮಕ್ಕಳಿಗೆ ಬದಲಾವಣೆ ಆಗುತ್ತಾರೆ ಅಂತ, ಅಲ್ಲಾಂದ್ರೆ ನಮ್ಮ ಕುಟುಂಬ ಉದ್ಧಾರ ಆಗುತ್ತೆ ಅಂತ ದೇವರು ಹೇಳಿದ್ರು. ಆದರೂ ನಾನು ಯಾಕೆ ಇಷ್ಟೊಂದು ಭಯ ಪಡುವುದು, ಯಾಕೆ ಇಷ್ಟೊಂದು ಆತಂಕದಲ್ಲಿ ಇರುವುದು? ಅಲ್ಲವೇ? ಅರ್ಥ ಮಾಡಿಕೊಳ್ಳಿ. ನಾವಿದೆಲ್ಲ ಒಂದ್ ಕಡೆ ನಮಗೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಆದರೆ ಇನ್ನೊಂದ್ ಕಡೆ ನಮಗೆ ನಂಬಿಕೆ ಇಲ್ಲ. ಅದಕ್ಕೆ ನಾವು ನಕಾರಾತ್ಮಕವಾಗಿ ನಾವು ಯೋಚಿಸೋದು, ಅದಕ್ಕೆ ನಾವು ದುಃಖದಿಂದ ಅಲ್ಲಾಂದ್ರೆ ನೋವಿನಿಂದ ಜೀವನ ಮಾಡುವುದು. ನಮಗೆ ಅರ್ಥ ಆಗ್ತಾ ಇದೆಯಾ? ಆದರೆ ನೀವು ದೇವರನ್ನು ನಂಬಿ, ಇಲ್ಲ ನನಗಿವತ್ತು ಈ ಪ್ರಾಬ್ಲಮ್ ಇದೆ, ನಾನು ದೇವರ ದಾರಿಯಲ್ಲಿ ನಡೀತೀನಿ, ನನ್ನ ಎಲ್ಲ ಪ್ರಾಬ್ಲಮ್ಸ್ ಚೇಂಜ್ ಆಗುತ್ತೆ ಅಂತ ಆ ವಿಶ್ವಾಸದಿಂದ ನಿಮ್ಮ ಹೃದಯವನ್ನು ನೀವು ಕಾಪಾಡಿಕೊಂಡ್ರೆ ದೇವರಿಗೆ ಎಷ್ಟು ಖುಷಿ ಆಗುತ್ತದೆ ನಿಮಗೆ ಗೊತ್ತಾ? ಬರೀ ದೇವರಿಗೆ ಖುಷಿ ಆಗುವುದಲ್ಲ, ನಿಮಗೆ ಎಷ್ಟು ಅನುಗ್ರಹ ಸಿಗುತ್ತದೆ. ದೇವರ ಗಾಡ್ ಸ್ಟಾರ್ಟ್ಸ್ ಬ್ಲೆಸ್ಸಿಂಗ್ ಯು. ಮನಸ್ಸು ನಿಮ್ಮ ಆಸ್ತಿಯಾಗಿದೆ. ಮೈಂಡ್ ಈಸ್ ಯುವರ್ ಅಸೆಟ್. ಯು ಆರ್ ವೇಸ್ಟಿಂಗ್ ಯುವರ್ ಮೈಂಡ್, ಯು ಆರ್ ವೇಸ್ಟಿಂಗ್ ಯುವರ್ ಥಾಟ್ಸ್.
ಸೊ ಮೂರ್ಖರಾಗಿ ಜೀವನ ಮಾಡಬಾರದು, ಜಾಣರಾಗಿ ಜೀವನ ಮಾಡಬೇಕು. ನೀವು ಸುಮ್ಮನೆ ಕೂತ್ಕೊಂಡು ಹಿಂಗೆ ಚಿಂತೆ ಮಾಡುವಾಗ, ಯೋಚನೆ ಮಾಡುವಾಗ, ಯಾಕೆ ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಖುಷಿ ಇಲ್ಲ, ಈಗ ತಾನೇ ನಾನು ಬಿರಿಯಾನಿ ತಿಂದು ಬಂದಿದ್ದೇನೆ, ನನಗೆ ಹೊಟ್ಟೆ ಎಲ್ಲ ತುಂಬಾ ಫುಲ್ ಆಗಿದೆ, ಆದರೂ ನನಗೆ ಖುಷಿ ಇಲ್ವಲ್ಲ, ಒಳ್ಳೆ ಬಿರಿಯಾನಿನೇ ನಾನು ತಿಂದಿದೆ ಆದರೂ ಖುಷಿ ಇಲ್ಲ. ಯಾಕೆ? ಯೋಚಿಸಬೇಕು ನೀವು. ಬಿರಿಯಾನಿಯಲ್ಲಿ ಉಪ್ಪು ಜಾಸ್ತಿ ಆಯ್ತಾ? ಇಲ್ಲ. ಮಸಾಲೆ ಜಾಸ್ತಿ ಆಯ್ತಾ? ಇಲ್ಲ. ಎಲ್ಲ ಕರೆಕ್ಟ್ ಆಗಿ ಇತ್ತು, ಆದರೂ ನನಗೂ ಸಂತೋಷ ಇಲ್ವಲ್ಲ. ಯು ಶುಡ್ ಥಿಂಕ್. ಎಲ್ಲಿ ಹೋಯ್ತು ನಿಮ್ಮ ಸಂತೋಷ? ಅದು ಸೆರೆ ಹಿಡಿಯಬೇಕು. ಎಲ್ಲೋ ಒಳಗಡೆ ನಿಮ್ಮ ಉಪಪ್ರಜ್ಞ ಮನಸ್ಸಿನಲ್ಲಿ ನೋಟಡಾಗಿ 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 ಸುತ್ತಕೊಂಡು 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 ಹಂಗೆ 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 ಹೋಗಿದೆ. ಅದು ನೀವು ಒಂದೊಂದಾಗಿ ತೆಗೆಯಬೇಕು ದೇವರ ಮಕ್ಕಳೇ. ಇದೇ ಜಾಣರಾಗಿ ವಿಶ್ವಾಸಿಗಳಾಗಿ ಜೀವನ ಮಾಡುವುದು. ನೀವು ಹಂಗೆ ದುಃಖಿಸಿದರೆ ನಿಮ್ಮ ಪ್ರಾಬ್ಲಮ್ಸ್ಗೆ ಸಾಲ್ವ್ ಆಗುತ್ತದ ದೇವರ ಮಕ್ಕಳೇ? ಇಲ್ಲ. ದೇವರೇನು ಹೇಳಿದ್ರು, ನಮಗೇನು ಬಂದ್ರು ದೇವರ ಮೇಲೆ ಹಾಕಿ ನೀವು ಸಂತೋಷವಾಗಿರಿ. ನಾನು ನೋಡ್ಕೊಳ್ತೀನಿ ನಿಮ್ಮ ಸಂಗತಿಗಳು. ಹೌದು, ನನಗೆ ಗೊತ್ತು ನಿಮಗೆ ಪ್ರಾಬ್ಲಮ್ಸ್ ಇದೆ ಅಂತ. ನಿಮಗೇನು ಮಾಡಕ್ಕಾಗಲ್ಲ. ನಿಮ್ಮ ಪ್ರಾಬ್ಲಮ್ಸ್ ನಿಮಗೆ ಸಾಲ್ವ್ ಮಾಡಕ್ಕಾಗಲ್ಲ. ಅದಕ್ಕೆ ನಾನಿದ್ದೀನಿ ನಿಮಗೆ. ನಾನು ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ. ನನ್ನನ್ನು ನಂಬಿ. ನಾವು ನಂಬುವವರಾಗಿದ್ದರೆ ನಾವು, ಹೌದು, ಆ ದುಃಖಗಳು ಬರ್ತದೆ. ಏನು ಮಾಡಬೇಕು? ಆವಾಗ ದುಃಖಗಳು ಬರುವಾಗ, ಆತಂಕಗಳು ಬರುವಾಗ, ಭಯಗಳು ಬರುವಾಗ ನಾವು ಆವಾಗ ದೇವರ ಮೇಲೆ ಹಾಕಿಡಬೇಕು. ಹಾಕಿ ಪ್ರಾರ್ಥನೆ ಮಾಡಬೇಕು. ದೇವರಿಗೆ ಕೃತಜ್ಞಾಸ್ತುತಿಗಳು ಮಾಡಬೇಕು. ಮಾಡಕ್ಕಾಗತ್ತಾ ದೇವರ ಮಕ್ಕಳೇ? ನಾವಿದು ಹೀಗೆ ಮಾಡಲಿಲ್ಲದಿದ್ದರೆ ಎರಡು ಮನಸ್ಸುಳ್ಳವರಾಗಿ ನೀವು ಜೀವನ ಮಾಡ್ತಾ ಇದ್ದೀರಿ. ಒಂದು ಕಡೆ ನಿಮಗೆ ವಿಶ್ವಾಸವಿದೆ, ಆದರೆ ನಿಮ್ಮ ಪ್ರಾಬ್ಲಮ್ಸ್, ದ ಸಿವಿಯಾರಿಟಿ ಆಫ್ ದ ಪ್ರಾಬ್ಲಮ್ ವೆನ್ ಯು ಲುಕ್, ಏನು ಮಾಡಕ್ಕಾಗಲ್ಲ. ಪ್ರಾರ್ಥಿಸಿ ನೀವು ಬಂದಿರುವುದು, ಮತ್ತೆ ಪ್ರಾಬ್ಲಮ್ ನೋಡಿ, ಆ ಗಂಭೀರತೆ ನೋಡಿ, ಆ ಸೀರಿಯಸ್ನೆಸ್ ನೋಡಿ ನೆಗೆಟಿವ್ ಸೆಂಟೆನ್ಸಸ್ ನೀವೇ ಪ್ರೊಕ್ಲೈಮ್ ಮಾಡ್ತೀರಿ. ಹಂಗ ಮಾಡಬಾರದು ದೇವರ ಮಕ್ಕಳೇ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಮ್ಮ ಮನಸ್ಸು ನಮ್ಮ ಆಸ್ತಿ. ನಿಮ್ಮ ಮನಸ್ಸು ನಿಮ್ಮ ಆಸ್ತಿ. ನಿಮ್ಮ ಮನಸ್ಸು ನಿಮ್ಮ ಆಸ್ತಿ. ಒಂದೊಂದು ಯೋಚನೆಗಳು ನಿಮಗೋಸ್ಕರ, ನಿಮ್ಮ ಒಳ್ಳೆಯದಕ್ಕೋಸ್ಕರ ಬೆಳೆಸಿಕೊಳ್ಳ್ರಿ ದೇವರ ಮಕ್ಕಳೇ. ಹಂಗೆಲ್ಲ ಮಾಡಕ್ಕಾಗಲ್ಲ. ನೀವು ಹೇಳ್ತೀರಾ ನನಗೆ ಅದಕ್ಕೆಲ್ಲ ನನಗೆ ಟೈಮ್ ಇಲ್ಲ ಅಂತ ನಿಮ್ಗೆ ಹೇಳಕ್ ಆಗತ್ತಾ? ಆಗತ್ತಾ? ನೋ, ನೆವರ್. ನಿಮ್ಮ ಹೃದಯ, ನಿಮ್ಮ ಮನಸ್ಸು ನಮಗೆ ಗೊತ್ತಿಲ್ಲದೆ ಸ್ವಯಂಚಾಲಿತವಾಗಿ ಯೋಚನೆ ಮಾಡುತ್ತಾ ಇರ್ತದೆ. ಜಾಣರಾಗಿರಿ ವಿಶ್ವಾಸಿಗಳೇ, ಜಾಣರಾಗಿ ಜೀವನ ಮಾಡ್ರಿ ವಿಶ್ವಾಸಿಗಳೇ. ದೇವರೇನು ಹೇಳಿದ್ರು? ಯಾವಾಗಲೂ ಖುಷಿಯಾಗಿರ್ಬೇಕು, ಯಾವಾಗಲೂ ಸಂತೃಪ್ತಿ ಆಗಿರ್ಬೇಕು. ಯಾಕೆ ನನಗೆ ಆಗ್ತಾ ಇಲ್ಲ? ನನಗೆ ಯಾಕೆ ಈ ಭಯ? ಥಿಂಕ್ ಥಿಂಕ್ ಥಿಂಕ್. ನಿಮ್ಮ ಉಪಪ್ರಜ್ಞೆ ಮನಸ್ಸಲ್ಲಿ ಏನೇನೋ ಹೋಗಿ 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 ಸ್ವಲ್ಪ ಟೈಮ್ ತೆಗಿಬೇಕು ವಿಶ್ವಾಸಿಗಳೇ. 24 ಗಂಟೆಗಳು ನಿಮಗೋಸ್ಕರ ನೀವು ಕಲಿತ್ಕೊಳ್ಳಬಾರದು. ದೇವರ ಕಡೆ ಬಂದ್ರೆ ಬರೀ ಕಣವಣ, ದೇವರೇ ಅದು ಕೊಡಿ, ದೇವರೇ ಇದು ಕೊಡಿ, ದೇವರೇ ಅದು ಕೊಡಿ, ದೇವರೇ, ಅಯ್ಯೋ ದೇವರೇ ನನಗೆ ಬೈಬಲ್ ಓದಕ್ಕೂ ಟೈಮ್ ಇಲ್ಲ, ದೇವರೇ ನಾನು ಹೋಗ್ತಾ ಇದ್ದೀನಿ, ಆಮೇನ್. ಅಯ್ಯೋ ಸಿಸ್ಟರ್ ಹೇಳಿದ್ರು ಪಾಸ್ಟರ್ ಮೆಸೇಜ್ ಅನ್ನು ಕೇಳಿಸ್ಕೊಂಡು ಕಮೆಂಟು ಹಾಕ್ಬೇಕು ಅಂತ. ಟೈಮ್ ಇಲ್ಲ ದೇವರೇ. ನಿಮಗೆ ಲವ್ಸ್ ಬೇರೆ, ಇದಕ್ಕೆಲ್ಲ ನಿಮಗೆ ಟೈಮ್ ಇದೆ. ಆ ವಿಶ್ವಾಸಿನ ನೋಡ್ಬೇಕು. ಯಾವಾಗ ನೋಡಿದ್ರು ಮೊಬೈಲಲ್ಲೇ ಇರುತ್ತಾರೆ. ಬಾತ್ರೂಮಲ್ಲೂ ಕೂಡ ಮೊಬೈಲ್ ತಕೊಂಡು ಹೋಗಿ ಟೈಮ್ ಇಲ್ವಲ್ಲ. ಕೆಲವರು ತುಂಬಾ ಜನ ಟೈಮ್ ಇಲ್ಲ. ಅಲ್ಲಿ ಯಾಕೆ ತುಂಬ 1 ಗಂಟೆ ಕುತ್ಕೋಬೇಕು, ಅಲ್ಲೂ ಮೊಬೈಲ್ ನೋಡುವುದೇ. ಟೈಮ್ ವೇಸ್ಟ್ ಮಾಡಲ್ಲ. ಆವಾಗಲೂ ಕುತ್ಕೊಂಡು ನೀವು ನಿಮ್ಮ ಬ್ರೈನ್ ವರ್ಕ್ ಮಾಡ್ರಿ. ನಿಮಗೆ ನಿದ್ದೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಬ್ರೈನ್ ವರ್ಕ್ ಮಾಡ್ರಿ. ಅಯ್ಯೋ ನನ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಗೊಣಗಾಡು ಬೇಡ. ಬ್ರೈನ್ ವರ್ಕ್ ಮಾಡಿ ನಿಮಗೋಸ್ಕರ. ಹಾಗೆ ನಾವು ಜಾಣರಾಗಿ ಜೀವನ ಮಾಡಬೇಕಾಗಿರುವುದು. ಹಲ್ಲೆಲೂಯಾ. ಕೆಲವೊಮ್ಮೆ ನಾವು ಯಾವುದೇ ಕಾರಣವಿಲ್ಲದೆ ಏಕೆ ದುಃಖ, ನಿರಾಸೆ, ಭಯ, ಚಿಂತಿತರಾಗುತ್ತೇವೆ ಅಂತ ನಮಗೆ ತಿಳಿದಿಲ್ಲ. ಏಕೆಂದ್ರೆ ನಮ್ಮ ಉಪಪ್ರಜ್ಞೆ ಮನಸ್ಸು ನಾವು ಸಂಗ್ರಹಿಸಿರುವ ಎಲ್ಲಾ ಡೇಟಾಗಳೊಂದಿಗೆ ಆ ಭಾವನೆಗಳು ಅದು ರಿಪೀಟ್ ಮಾಡ್ತಾ ಇರುತ್ತದೆ. ಇಲ್ಲಿ ಒಂದು ಕೆಲಸ ನಡೀತಾ ಇದೆ.
ಹೃದಯ ಬಡಿತಾ ಇರ್ತದೆ, ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಜೀವಂತವಾಗಿ ಇರ್ತೇವೆ. ಅದೇ ತರ ಸಬ್ಕಾನ್ಶಿಯಸ್ ಮೈಂಡ್ ಇಸ್ ಥಿಂಕಿಂಗ್ ವಾಟ್ ಎವರ್ ಇಸ್ ದೇರ್. ಅದು ಯೋಚನೆ ಮಾಡ್ತಾ 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 ಇರ್ತದೆ. ದಟ್ ವಿಲ್ ರೀಪ್ರೊಡ್ಯೂಸ್. ಹೊಸ ಡೇಟಾವನ್ನು ನೀವು ಹಾಕಬೇಕು. ಒಳ್ಳೆಯ ಡೇಟಾವನ್ನು ಹಾಕಿದರೆ ಅದು ರೀಪ್ರೊಡ್ಯೂಸ್ ಮಾಡಿದೆ. ಹೌದು, ನನ್ನ ದೇವರು ನನ್ನ ಜೊತೆ ಇರ್ತಾರೆ, ನನಗೆ ಒಳ್ಳೆಯದು ಬರ್ತದೆ. ನೀವು ಅದೇ ಆ ಡೇಟಾ ನೀವು ಇಟ್ಕೋಬೇಕು. ನನಗೆ ವಾಸಿ ಆಗುತ್ತದೆ ಏನೋ ಎಲ್ಲ ದೇವರ ಭರವಸೆಯ ಪ್ರಕಾರ ನೀವು ಆ ಡೇಟಾ ಎಲ್ಲ ನೀವು ತುಂಬಿಸಿಕೊಳ್ಳಬೇಕು. ಆದ್ದರಿಂದ ದೇವರ ವಿಧೇಯತೆಯ ವಾಕ್ಯಗಳು ಮತ್ತು ಭರವಸೆಗಳ ಪ್ರಕಾರ ಹೊಸ ಡೇಟಾಗಳೊಂದಿಗೆ ನಿಮ್ಮ ಹಳೆಯ ಉಪಪ್ರಜ್ಞೆ ಡೇಟಾವನ್ನು ನೀವು ಬದಲಾಯಿಸೋದು ನಮಗೆ ಬಹಳ ಮುಖ್ಯವಾಗಿದೆ. ದೇವರ ಮಕ್ಕಳೇ, ಬಹಳ ಮುಖ್ಯವಾಗಿದೆ. ಇವತ್ತಿನ ಮೆಸೇಜು ನೀವು ಮರೆಯಬಾರದು. ಇವತ್ತಿನ ಮೆಸೇಜು ನೀವೆಂದೂ ಮರೆಯಬಾರದು. ಮತ್ತು ನೀವು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಿಕೊಡಿ. ಅದು ದೇವರ ಕೆಲಸ ನೀವು ಮಾಡುವುದು. ನೀವಾದರೂ ನೋಡಿ, ನೀವು ಬೇರೆಯವರಿಗೆ ಫಾರ್ವರ್ಡ್ ಮಾಡಿ. ಅವರಿಗೆಲ್ಲ ಇದು ಬೇಕಾಗಿರುವುದು. ಇದು ಬರೀ ಕ್ರಿಶ್ಚಿಯನ್ಸು ವಿಶೇಷ ಅಲ್ಲ, ಈ ಲೋಕದಲ್ಲಿ ಇರುವವರಿಗೆ ಎಲ್ಲರಿಗೂ ಬೇಕಾಗಿರುವುದು. ಯೇಸು ಬಂದಿರುವುದು ಒಬ್ಬರಿಗೆ ಕ್ರಿಶ್ಚಿಯನ್ನರಾಗಿ ಮಾಡುವುದಕ್ಕಲ್ಲ, ಅವರಿಗೆ ಒಳ್ಳೆಯವಾದ ಆಗುವುದಕ್ಕೂ ಮತ್ತು ಒಳ್ಳೆಯ ಜೀವನ ಮಾಡುವುದಕ್ಕೂ ಯೇಸುದೇವರು ಬಂದಿರುವುದು. ಯೇಸುದೇವರು ಕ್ರಿಸ್ಟಿಯಾನಿಟಿ ರಿಲಿಜಿಯನ್ ಮಾಡುವುದಕ್ಕೂ ಬಂದಿರುವವರಲ್ಲ ಯೇಸುದೇವರು. ನೀವು ಅರ್ಥ ಮಾಡಿಕೋಬೇಕು. ಯೇಸುದೇವರು ಯಾರು ಎಂದು ನಿಮಗೆ ಗೊತ್ತಿದ್ದರೆ ಅವರನ್ನು ನೀವೆಷ್ಟೊಂದು ಪೂಜಿಸುತ್ತೀರಾ ಗೊತ್ತಾ? ನಿಮ್ಮ ಹೃದಯದಲ್ಲಿ ಎಷ್ಟೊಂದು ಸಂತೋಷವಾಗಿ ನಿಮ್ಮ ಎಷ್ಟೊಂದು ಅವರನ್ನು ಪ್ರೀತಿಸುತ್ತೀರಾ. ನೀವು ಹಾಗೇ ಹಾಡ್ತೀರಿ, ಹಾಗೇ ಹಾಡ್ತೀರಿ. ನೀವು ಯಾರಾದ್ರೂ ಹಾಗೆ ಹಾಡ್ತೀರಾ? ನೀವೆಷ್ಟು ಒಳ್ಳೆಯವರಪ್ಪ, ಬರೀ ಇಲ್ಲೆಲ್ಲ ಹಾಡುವುದು. ಎಲ್ಲಿ ಹೋಗಿದ್ರು ಆ ಹಾಡು ನಮ್ಮ ಹೃದಯತೆಯಿಂದ ಬರಬೇಕು. ಆ ಉಪಪ್ರಜ್ಞಾ ಮನಸ್ಸಿನಲ್ಲಿ ದೇವರು ಒಳ್ಳೆಯವರು ಅಂತ ನೀವು ಅದು ಸ್ಟೋರ್ ಮಾಡಿ ಇಟ್ಟಿದ್ದರೆ ಆ ಹಾಡು ಬರ್ತದೆ, ಸುಮ್ಮನೆ ಬರುವುದಿಲ್ಲ. ಅಲ್ಲ ಅಂದ್ರೆ ಯಾರಾದ್ರೂ ಫಿಲ್ಮ್ ಸಾಂಗೇ ನೀವು ಹಾಡಿಕೊಂಡು ಹೋಗ್ಬೋದು. ಅದೇ ನೀವು ಸ್ಟೋರ್ ಮಾಡಿ ಇಟ್ಕೊಂಡಿರೋದು. ಇದು ದೇವರು ಒಳ್ಳೆಯವರು, ಅದು ಹಾಗೇ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆ ದೇವರು ಹಾಡಂಗೇ ಬರ್ತದೆ. ನಮ್ಗೆ ಗೊತ್ತಿಲ್ಲದಿದ್ರು ಏನೋ ಒಂದು ಟ್ಯೂನ್ ಎಲ್ಲ ಬಂದ್ಬಿಡ್ತದೆ. ನಾವೆಷ್ಟೋ ಸಾರಿ ನಾವು ಈ ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ದೇವೆ, ಅದು ಹಾಗೇ ನಿಮ್ಗೆ ಬರ್ತದ? ಹಾಗೇ ಬರಬೇಕು. ಆ ಸಂತೋಷ ಇದ್ರೆ, ಆ ಉಪಪ್ರಜ್ಞಾ ಮನಸ್ಸಿಂದ ಆ ಜ್ಞಾಪಕ ಬಂದ್ರೆ ನಮ್ಮ ಪ್ರಜ್ಞಾ ಮನಸ್ಸಿಂದ ನಾವು ಹಾಡ್ತೇವೆ. ಅರ್ಥ ಮಾಡಿಕೊಳ್ಳಿದ್ದೇವರ ಮಕ್ಕಳೇ. ಸೊ ನಾವು ಹೇಗೆ ನಮ್ಮ ಉಪಪ್ರಜ್ಞಾ ಮನಸ್ಸು ಪುನರ್ಜೀವನ ಮಾಡಿಸೋದು ನೀವು ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಉಪಪ್ರಜ್ಞಾ ಮನಸ್ಸು ಪುನರ್ಜೀವನ ಮಾಡಿಕೊಳ್ಳಬೇಕು. ನಾವು ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡುವಾಗ ಪಾಸ್ಟರ್ನ ಸಂದೇಶವನ್ನು ಪ್ರತಿ ಭಾನುವಾರ ಮತ್ತು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ಸಂದೇಶವನ್ನು ಮತ್ತೆ ಮತ್ತೆ ಕೇಳಿಸಿಕೊಳ್ಳುವಾಗ ನಿಮ್ಮ ಉಪಪ್ರಜ್ಞಾ ಮನಸ್ಸನ್ನು ನೀವು ಪುನರ್ಜೀವನಗೊಳಿಸುತ್ತೀರಿ. ದೇವರ ವಾಕ್ಯದ ಭರವಸೆಗಳು ಮತ್ತೆ ಮತ್ತೆ ಯೋಜಿಸುತ್ತಾ ಮತ್ತು ನಂಬಿಕೆಯಿಂದ ಮಾತನಾಡುವ ಮೂಲಕ ನಿಮ್ಮ ಉಪಪ್ರಜ್ಞಾ ಮನಸ್ಸನ್ನು ಪುನರ್ಜೀವನಗೊಳಿಸುತ್ತದೆ. ನೋಡಿ, ಅರ್ಥ ಮಾಡಿಕೊಳ್ಳಿ. ನೀವು ಈ ಹಳೆಯ ಡೇಟಾ ಎಲ್ಲ ತೆಗೆಯಬೇಕು, ಹೊಸ ಡೇಟಾವನ್ನು ನೀವು ಹಾಕಬೇಕು. ಅದು ನಿಮ್ಮ ಪರಿಶ್ರಮ. ನೀವು ಅದಕ್ಕೆ ಸಮಯ ಕಳೆಯಬೇಕು. ಬೈಬಲ್ ಓದಬೇಕು. ಬೈಬಲ್ಗೆ ಟೈಮ್ ಇಲ್ಲ ಅಂತ ಹೇಳಬಾರದು. ಬೈಬಲ್ ಓದಿದರೆ ಮಾತ್ರ ನಿಮಗೆ ಅರ್ಥವಾಗುವುದು. ಮತ್ತು ನೀವು ಕೂಟಕ್ಕೆ ಬರ್ತೀರಾ, ಕೂಟಕ್ಕೆ ಬರುವಾಗ ಪಾಸ್ಟರ್ ನಿಮಗೆ ಪ್ರೀಚ್ ಮಾಡ್ತಾರೆ, ನೀವು ಅದು ಕೇಳಿಸ್ಕೊಳ್ಳುವಾಗ ಅದೆಲ್ಲ ನಿಮ್ಮ ಬ್ರೈನಲ್ಲಿ ಹೋಗ್ತದೆ. ಮತ್ತು ಅದು ನೀವು ಮರ್ತು ಹೋಗಬಹುದು. ಅದಕ್ಕೆ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೇವೆ ಮತ್ತು ನೀವು ಕೇಳಿಸ್ಕೊಳ್ಳಬೇಕು. ಟೈಮ್ ಇಲ್ಲ ಅಂತ ಹೇಳ್ಬಾರ್ದು. ಟೈಮ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆತ್ಮೀಯ ಹೃದಯ ವರ್ಕ್ ಆಗುವುದಿಲ್ಲ. ಹಲ್ಲೆಲೂಯಾ. ಮತ್ತು ದೇವರ ವಾಕ್ಯದ ಪ್ರಕಾರ ನೀವು ಲೌಡ್ಲಿ ಯು ಶುಡ್ ಸ್ಪೀಕ್. ದೇವರ ವಾಕ್ಯಗಳು ಮತ್ತು ದೇವರ ಭರವಸೆಗಳು, ಆ ಪಾಸಿಟಿವ್ ಅಫರ್ಮೇಷನ್ ಇದೆಯಲ್ಲ, ಅದೇ ತರ ದೇವರ ವಾಕ್ಯದ ಅಫರ್ಮೇಷನ್ ವಿ ಶುಡ್ ಸ್ಪೀಕ್ ಔಟ್. ಇದೆಲ್ಲ ಮಾಡಬೇಕು. ನಿಮ್ಗೆಲ್ಲ ಏನು ಇದೆಲ್ಲ ಹಿಂಗೆಲ್ಲ ಮಾಡಬೇಕಾ? ಇದೊಂದು ಶೋಕ್ ತರ ನಿಮ್ಗೆ ಅನಿಸುತ್ತದೆ. ಇಲ್ಲ, ಇದು ಚಿಕ್ಕಮ್ಮ ಮಾಡಿರುವ ತರ ಶೋಕೆ ಅಲ್ಲವಾ? ಇದೊಂದು ಶೋಕ್ ಆಗಿ ನೀವು ತಕ್ಕೋಬೇಕು. ಇಲ್ಲದಿದ್ದರೆ ನೀವು ಮಾಡುವುದಿಲ್ಲ. ನಿಮಗೆ ಆ ನಂಬಿಕೆ ಬಂದರೆ ಆ ಶೋಕ್ ಬರುವುದು. ಆ ನಂಬಿಕೆ ನಿಮ್ಗೆ ಬರ್ತಾ ಇಲ್ಲ. ಯಾಕೆ ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ನಿಮಗೆ ಮಾಡಕ್ಕೆ ಇಷ್ಟ ಇಲ್ಲ. ನಮಗೆ ಮಾಡಕ್ಕೆ ಇಷ್ಟ ಇರುವುದಕ್ಕೆ ನಮಗೆ ನಂಬಿಕೆ ಬರ್ತದೆ. ನೀವೇ ಯೋಚಿಸಿ, ಅಲ್ಲವೇ? ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದೆಲ್ಲ ಮಾಡಕ್ಕಾಗಲ್ಲ, ನಿಮ್ಗೆ ನಂಬಿಕೆ ಬರುವುದಿಲ್ಲ. ಹಲ್ಲೆಲೂಯಾ.
ದೇವರೊಂದಿಗಿನ ನಿಮ್ಮ ಸಂಬಂಧ ಮತ್ತು ಉಪಪ್ರಜ್ಞ ಮನಸ್ಸು ಸಂಪರ್ಕ ಹೊಂದಿದೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಮ್ಮ ಎಲ್ಲಾ ಹಳೆಯ ನಂಬಿಕೆ ವ್ಯವಸ್ಥೆಗಳನ್ನು ನೀವು ತೆಗೆದು ಹಾಕಿಲಿಲ್ಲದಿದ್ದರೆ ನೀವು ಹೇಗೆ ದೇವರೊಂದಿಗೆ ಸಂಬಂಧವನ್ನು ಹೊಂದಿರಬಹುದು? ಯೋಚಿಸಿ ನೋಡಿ. ದೇವರೊಂದು ಹೇಳುತ್ತಾರೆ, ನೀವು ಜಾಗ್ರ ಮನಸ್ಸಿನಿಂದ ನೀವು ಯೋಚಿಸುತ್ತಿರಬಹುದು, ಆದರೆ ಒಳಗಡೆ ಇರುವುದೆಲ್ಲ ಹಂಗೇ ಇರುತ್ತದೆ. ಹಳೆಯ ನಂಬಿಕೆ, ಹಳೆಯ ಸಂಪ್ರದಾಯ ಅಲ್ಲವೇ? ಅದು ನೀವು ಯೋಚಿಸುತ್ತಾ ಇರ್ತೀರಿ ಎಂದು ನೀವು ಅರ್ಥ ಮಾಡಿಕೋಬೇಕು. ಅದೆಲ್ಲ ವಾಕ್ಯಕ್ಕೆ ಆಪೋಸಿಟ್ ಆಗಿದೆ. ಅದು ನಮಗೆ ಹಂಗೇ ಬರ್ತದಲ್ಲ, ಅದಕ್ಕೆ ನಮಗೆ ಈ ಪಾಪಪೂರ್ಣ ಯೋಚನೆಗಳು, ನೋವಿನ ಯೋಚನೆಗಳು ಎಲ್ಲ ಬರುವುದು. ಅದೆಲ್ಲ ನೀವು ಟೇಕ್ ಟೈಮ್ ಆ್ಯಂಡ್ ಯು ಹ್ಯಾವ್ ಟು ಚೇಂಜ್. ಇಲ್ಲದಿದ್ದರೆ ಯುವರ್ ರಿಲೇಶನ್ಶಿಪ್ ವಿತ್ ಗಾಡ್ ವಿಲ್ ಬಿ ಎಫೆಕ್ಟೆಡ್. ಇದರ ಬಗ್ಗೆ ನೀವು ಯೋಚಿಸಬೇಕು. ದೇವರು ಕೇವಲ ಪ್ರಾರ್ಥಿಸಲು ಹೇಳಲಿಲ್ಲ, ಬರೀ ಪ್ರಾರ್ಥಿಸುವುದಕ್ಕೆ ದೇವರು ಹೇಳಿರುವುದು ಇಲ್ಲ. ಬರೀ ಪ್ರಾರ್ಥಿಸುವುದಕ್ಕಲ್ಲ ದೇವರು ಹೇಳಿರುವುದು, ಯೇಸುವಿನಂತೆ ಹೊಸ ವ್ಯಕ್ತಿಗಳಾಗಿ ಬದಲಾಗಲು ನಮಗೆ ಕಲಿಯಲಾಗಿದೆ ಅಲ್ಲವೇ? ಅದಕ್ಕೆ ನೀವು ಅರ್ಥ ಮಾಡಿಕೋಬೇಕು. ನಿಮ್ಮ ಉಪಪ್ರಜ್ಞ ಮನಸ್ಸು, ಯೋರ್ ಓನ್ ಹಾರ್ಟ್ ವಿಲ್ ಡಿಸೀವ್ ಯು. ಸೊ ಚೇಂಜ್ ಯುವರ್ ಹಾರ್ಟ್. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.